ಹಾಯ್ ಹೆಲೋ ನಮಸ್ಕಾರ ಗುರು ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋದ. ಸೊ ಇವತ್ತು ಮತ್ತೊಂದು ಕಾರ್ಗಳ ಜೊತೆಗೆ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಬಂದಿದ್ದೀನಿ. ಸೊ ಏನಪ್ಪ ವಿಷಯ ಅಂದ್ರೆ ಎಲ್ಲಾರ ಮನೇಲೂ ಒಂದು ಬೈಕ್ ಕಂಪಲ್ಸರಿ ಇದ್ದೇ ಇರ್ತಿತ್ತು ಮುಂಚೆ. ಸೊ ಹಾಗೆ ಇವಾಗ ಮಾಡ್ರನ್ ಚೇಂಜ್ ಆಗ್ತಿದ್ದಂಗೆ, ಜನರೇಷನ್ ಚೇಂಜ್ ಆಗ್ತಿದ್ದಂಗೆ ಕಾರ್ ಜೊತೆಗೆ ಬೈಕ್ ಜೊತೆಗೆ ಮನೇಲಿ ಒಂದು ಕಾರು ಸಹ ಬೇಕು ಅನ್ನೋ ಅವಶ್ಯಕತೆ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಕಾರ್ ತಗೊಳ್ಬೇಕು ಅಂತ ಬಂದಾಗ ಎಲ್ಲಾರ್ಗು ಹೊಸ ಕಾರ್ ತಗೊಳಕ್ಕಾಗಲ್ಲ, ಎಲ್ಲಾರು ಫಸ್ಟ್ ಹ್ಯಾಂಡ್ ಕಾರ್ ತಗೊಳಕ್ಕಾಗಲ್ಲ. ಯಾಕಂದ್ರೆ ಪ್ರೈಸ್ ಅಂತ ಬಂದಾಗ ಅಥವಾ ಅದರದ್ದು ಇನ್ಶೂರೆನ್ಸ್, ರೋಡ್ ಟ್ಯಾಕ್ಸ್ ಎಲ್ಲ ಇವಾಗ ತುಂಬಾ ಜಾಸ್ತಿ ಆಗಿರೋ ಕಾರಣ ಎಲ್ಲಾರು ಹೊಸ ಕಾರ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಎಲ್ಲಾರು ಪ್ರೀ ಓನ್ ಕಾರ್ಗೆ ಸ್ವಲ್ಪ ಶಿಫ್ಟ್ ಆಗ್ತಿರ್ತಾರೆ, ಪ್ರೀ ಓನ್ ಕಾರ್ ನೋಡ್ತಿರ್ತಾರೆ. ಆದ್ರೆ ಪ್ರೀ ಓನ್ ಕಾರ್ ಅಂತ ಬಂದಾಗ ಅವ್ರಿಗೆ ತುಂಬಾ ಆಪ್ಷನ್ಸ್ ಬರುತ್ತೆ, ತುಂಬಾ ಆಪ್ಷನ್ಸ್ ಜೊತೆಗೆ ತುಂಬಾ ಪ್ರಾಬ್ಲಮ್ಸ್ ಸಹ ಅವ್ರು ಫೇಸ್ ಮಾಡ್ತಾರೆ. ಗಾಡಿ ಕಂಡೀಷನ್, ರೆಕಾರ್ಡ್ಸ್, ಸರ್ವಿಸಸ್, ಆಕ್ಸಿಡೆಂಟ್ಸ್, ಸೊ ಇದೆಲ್ಲ ಅವ್ರು ನೋಡ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ಅವ್ರು ನೋಡ್ಬೇಕು ಅಂತ ಬಂದಾಗ ಅವ್ರಿಗೆ ಪ್ರೀ ಓನ್ ಕಾರ್ ಶೋರೂಮ್ಗಳಲ್ಲಿ ತುಂಬಾ ಆಪ್ಷನ್ಸ್ ಬರುತ್ತೆ. ಸೊ ಅದರಲ್ಲಿ ಒಂದು ಕಾರ್ ಆಪ್ಷನ್ ಆಗಿ ಕಾರ್ ಶೋರೂಮ್ ಆಗಿ ನಾನು ನಿಮ್ಮನ್ನು ಕರ್ಕೊಂಡ್ ಬಂದಿರೋದು GS ಕಾರ್ ವರ್ಲ್ಡ್ಗೆ. ಸೊ ಇಲ್ಲಿ ನಿಮ್ಗೆ ಕಾರ್ಸ್ ಯಾವ ತರ ಕಾರ್ಸ್ ಅವೈಲೇಬಲ್ ಇದೆ, ಯಾವ ವೆರೈಟಿ ಕಾರ್ಸ್, ಮತ್ತೆ ಈ ಕಾರ್ಗಳು ಡೀಟೇಲ್ಸ್, ನೆಕ್ಸ್ಟ್ ಈ ಶೋರೂಮ್ ಎಲ್ಲಿ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಸೊ ಇವಾಗ ಈ ಶೋರೂಮ್ ನ ಸೇಲ್ಸ್ ಎಕ್ಸಿಕ್ಯೂಟಿವ್ ನಮ್ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನಿಮ್ಮ ಹೆಸರು ಸರ್? ನನ್ನ ಹೆಸರು ನೇಮಾನ್ ಅಂತ ಸರ್. ನೇಮಾರ್ ಸರ್, ಇದು ಶೋರೂಮ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀರಾ? ನಮ್ದು ಲೊಕೇಶನ್ ಬಂದು ತುಂಬಾ ಸಿಂಪಲ್ ಸರ್. ಬೆಂಗಳೂರಲ್ಲಿ ಎಲ್ಲಿದ್ರು ನಿಮ್ಗೆ ನಿಮಾನ್ಸ್ ಹಾಸ್ಪಿಟಲ್ ಅಂತ ಗೊತ್ತಿರುತ್ತೆ. ನಮ್ದು ಜಯನಗರ್ ಫಸ್ಟ್ ಬ್ಲಾಕ್ ನಿಯರ್ ಬೈ ನಿಮಾನ್ಸ್ ಹಾಸ್ಪಿಟಲ್ ಬ್ಯಾಕ್ ಸೈಡ್ ರೋಡ್ ಬಂದಿದ ತಕ್ಷಣ ವೆಲ್ನೆಸ್ ಫಾರ್ ಅವರ್ ಮೆಡಿಕಲ್ ಇದೆ ಆಪೋಸಿಟ್. ಅದ್ರ ಮುಂದೆನೆ ನಮ್ ಶೋರೂಮ್ ಇದೆ, GS ಕಾರ್ ವರ್ಲ್ಡ್ ಅಂತ. ನೀವು ಬೇಕಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು. ಸೊ ಗೂಗಲ್ ಅಲ್ಲಿ ಇವ್ರ ಲೊಕೇಶನ್ ಸಿಗುತ್ತೆ. ಆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪಿಂಗ್ ಮಾಡಿರ್ತೀನಿ. ಅಂಡ್ ಇಲ್ಲಿ ವೆಲ್ಫೇರ್ ಫಾರ್ ಎವರ್ ಅಂತ ಒಂದು ಶಾಪ್ ಕಾಣಿಸ್ತಾ ಇದೆ, ಫಾರ್ಮಸ್ಯೂಟಿಕಲ್. ಅದ್ರ ಆಪೋಸಿಟ್ ಇರೋದೇ GS ಕಾರ್ ವರ್ಲ್ಡ್ ಅಂತ. ಸೊ ಫಸ್ಟ್ನೇದಾಗಿ ಈಗ ನಮಗೆ ಇಲ್ಲಿ ಕಾರ್ಗಳು ಯಾವ ತರ ಕಾರ್ಸ್ ಇದಾವೆ ಸರ್? ಸರ್, ನಿಮ್ಗೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಹ್ಯಾಶ್ ಬ್ಯಾಕ್, ಸಿಡನ್, SUV ಬೇಕಂದ್ರೆ SUV ಅರೇಂಜ್ ಮಾಡ್ತೀನಿ. ಪ್ರೀಮಿಯಂ ಕ್ವಾಲಿಟಿ ಕಾರ್ ಬೇಕಂದ್ರೆ ಅದು ಕೂಡ ಅರೇಂಜ್ ಮಾಡ್ಕೊಡ್ತೀನಿ. ಯಾವ್ದು ಕಾರ್ ಇಲ್ಲ ಅಂತ ಹೇಳಲ್ಲ. ಸ್ಟಾರ್ಟಿಂಗ್ ಬಜೆಟ್ ನಮ್ಮ ಹತ್ರ 175 ಶುರು ಆಗುತ್ತೆ. ಎಂಡ್ 10 lakhs 20 lakhs ಗಂಟನು ಅವೈಲೇಬಲ್ ಇದೆ. ನೀವು ಯಾವ ಗಾಡಿ ಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ಪಿನ್ ಮಾಡ್ಬಿಟ್ರೆ ನಾನು ಆ ಗಾಡಿನ ಕಳಿಸ್ತೀನಿ. ಸೊ ಓಕೆ, ಇಷ್ಟ್ರ ಜೊತೆಗೆ ನಿಮ್ಗೆ ಇನ್ನೊಂದು ಕೇಳಬೇಕು, ಇಷ್ಟೆಲ್ಲ ಬಡ್ಜೆಟ್ ಅಲ್ಲಿ ಕಾರ್ಸ್ ಇದೆ ಅಂದ್ರೆ ಅದ್ರ ಜೊತೆಗೆ EMI ಫೆಸಿಲಿಟಿನೂ ಇದೆಯಾ ಸರ್ ನಿಮ್ಮ? ಇದೆ ಸರ್, ಖಂಡಿತ. ನಿಮ್ಗೆ ಲೋನ್ ಆಪ್ಷನ್ ಕೂಡ ಮಾಡಿಸ್ಕೊಡ್ತೀನಿ. 2010 ಮಾಡಲ್ ಅಬೋವ್ ಹೋದ್ರೆ ನಿಮ್ಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀನಿ. 2009 ಮಾಡಲ್ ನನಗೆ ಬರೋ 1 ಲಕ್ಷ ಲೋನ್ ಕೊಡ್ಸಿ ಸರ್, ಅದು ಕೊಡಿ ಅಂದ್ರು ನಾನು ಬೇಕಂದ್ರೆ ಪ್ರೈವೇಟ್ ಲೋನ್ ಅಲ್ಲಿ 1 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಸೊ ನಿಮ್ಗೆ ಎರಡು ತರ ಲೋನ್ಸ್ ಅವೈಲೇಬಲ್ ಇದೆ, ಬ್ಯಾಂಕ್ ಲೋನ್ಸ್ ಪ್ಲಸ್ ಪ್ರೈವೇಟ್ ಲೋನ್ಸ್ ಎರಡು ಅವೈಲೇಬಲ್ ಇದೆ ಇವ್ರ ಹತ್ರ. ಸೊ ಮೊದಲನೇದಾಗಿ ಈಗ ಎಲ್ಲಾ ಕಾರ್ಸ್ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ ಯಾವ ಕಾರ್ಸ್ ಇದೆ ಇವ್ರ ಹತ್ರ ಅಂತ. ಸೊ ಬನ್ನಿ ಸರ್, ಈಗ ಮೊದಲನೇದಾಗಿ ಯಾವ ಗಾಡಿ ತೋರಿಸ್ತಾ ಇದೆ ಸರ್? ಮೊದಲನೇದಾಗಿ ಫಿಯಟ್ ಲೀನಿಯಾ ಇದೆ ಸರ್, ವೈಟ್ ಹಾರ್ಸ್ ನಮ್ಮ ಹತ್ರ. ವೈಟ್ ಡೀಸೆಲ್ ಇಂಜಿನ್, ಮೈಲೇಜ್ ಕೂಡ ತುಂಬಾ ಒಳ್ಳೆ ಗಾಡಿ. ಫಿಯಟ್ ಲೀನಿಯಾ ಇಮೋಷನ್ ವೇರಿಯಂಟ್ ಇದು. 2011 ಮಾಡಲ್, ಸೆಕೆಂಡ್ ಓನರ್, 98,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಟೈರ್ ಕಂಡೀಷನ್ ನೋಡ್ಬೋದು ನೀವು, 90 to 80% ಆರಾಮಾಗಿ ಟೈರ್ ಕಂಡೀಷನ್ ಇದೆ. ನೀವು ತಗೊಂಡು ಬರೀ ಡೀಸೆಲ್ ಹಾಕ್ಸ್ಕೊಂಡು ನೋಡಿಸ್ಬೇಕು, ಆ ಕಂಡೀಷನ್ ಗಾಡಿ ಇದೆ. 100% ಆಕ್ಸಿಡೆಂಟ್ ಫ್ರೀ, ಸರ್ವಿಸ್ ಎಲ್ಲ ಅಪ್ ಟು ಡೇಟ್ ಆಗಿದೆ. ನೀವು ಬಂದು ಗಾಡಿ ತಗೊಂಡು ಹೋಗ್ಬೇಕು. ನೀವು ಇಂಟೀರಿಯರ್ ಫೀಚರ್ಸ್ ನೋಡ್ಕೋಬಹುದು. ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, 4 ಕೂಡ ಪವರ್ ವಿಂಡೋ. ಇಮೋಷನ್ ವೇರಿಯಂಟ್, ಇದರಲ್ಲಿ ಏರ್ ಬ್ಯಾಗ್ ಬರಲ್ಲ, ಮ್ಯಾಗ್ವೀಲ್ ಕೂಡ ನಿಮ್ಗೆ ಬರಲ್ಲ. ಟಾಪ್ ಅಂಡ್ ಇಮೋಷನ್ ಪ್ಯಾಕ್ ಅಲ್ಲಿ ನಿಮ್ಗೆ ಮ್ಯಾಗ್ವೀಲ್ ಮತ್ತೆ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಅಪ್ ಟು ಡೇಟ್. ಇಂಟೀರಿಯರ್ ಕ್ಲೀನ್ ಆಗಿ ವಾಷಿಂಗ್ ಮಾಡಿ ಎಲ್ಲ ರೆಡಿ ಇದೆ. ಟಾಪ್ ಟು ಬಾಟಮ್ ರೆಡಿ ಇರೋ ಗಾಡಿ ಸರ್ ಇದು. ತಗೊಂಡು ಡೀಸೆಲ್ ಹಾಕ್ಸ್ಕೊಂಡು ಬರೀ ಓಡಿಸ್ತಾ ಇರ್ಬೇಕು, ಆ ಕಂಡೀಷನ್ ಅಲ್ಲಿ ಗಾಡಿ ಇರೋದು. ಸೊ ಓಕೆ, ಹಂಗಾದ್ರೆ ಇದನ್ನ ಎಷ್ಟು ಕೋಟ್ ಮಾಡ್ತಾ ಇದ್ರಿ ಸರ್? ಸರ್, ಇದು ಪ್ರೈಸ್ ನಾವು ಕೋಟ್ ಮಾಡಿದ್ರೆ 325. ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳೇಬೇಡಿ. ನಿಮ್ ಸಬ್ಸ್ಕ್ರೈಬರ್ ಯಾರಾದ್ರೂ ಬಂದ್ರೆ ಸರ್ ಒಂದೇ ಬೆಲೆ 275 ಕ್ಲೋಸ್ ಮಾಡ್ಕೊಡ್ತೀನಿ. 275 ಗೆ ಫಿಯಟ್ ಗಾಡಿ ಸಿಗ್ತಾ ಇದೆ ನೋಡಿ, ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ವಿಜುವಲ್ ಮಾಡ್ತಾ ಇದ್ದೀನಿ ಗಾಡಿನ, ಎಲ್ಲೂ ಒಂದು ಆಕ್ಸಿಡೆಂಟ್ ಇಲ್ಲ, ಏನಿಲ್ಲ. ಅಂಡ್ ಪೇಂಟ್ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದಾರೆ. ಪೇಂಟ್ ನ ಎಲ್ಲೂ ಒಂಚೂರು ಸ್ಕ್ರಾಚಸ್ ಇಲ್ಲ, ಏನಿಲ್ಲ. ಗಾಡಿನ ಸರ್ವಿಸ್ ಹೇಗೆ ಶೋರೂಮ್ ಅಲ್ಲಿ ಹೇಗೆ ಮೇಂಟೈನ್ ಮಾಡಿದ್ರೆ ಅದೇ ಕಂಡೀಷನ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಗಾಡಿ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ ಸರ್. ಫಿಯಟ್ ನಿಮ್ಗೆ ಸರ್ವಿಸ್ ಇವಾಗ ಕಂಪ್ನಿ ಇಲ್ಲ, ಆದ್ರೆ ಸರ್ವಿಸ್ ಸೆಂಟರ್ ನಿಮ್ಗೆಲ್ಲ ಫಿಯಟ್ ಸರ್ವಿಸ್ ಸೆಂಟರ್ ಅವೈಲೇಬಲ್ ಇದೆ, ಅಲ್ಲಿ ಕೂಡ ಇದು ಸರ್ವಿಸ್ ಮಾಡ್ತಾ ಇದೆ. ಸೊ ಓಕೆ, ಈಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಚವರ್ಲೆ ಟ್ಯಾವಿಯೋ ಇದೆ, LT ಸರ್ ವೇರಿಯಂಟ್. 2006 ಮಾಡಲ್, ಸೆಕೆಂಡ್ ಓನರ್, 1,20,000 ರೆಕಾರ್ಡೆಡ್ ಹೊಡಿದೆ. ಬೇಕಂದ್ರೆ ಯಾರಾದ್ರೂ ಕಂಪ್ನಿ ಮೆಕ್ಯಾನಿಕ್ ಯಾರಾದ್ರೂ ಬಿದ್ರೆ ಬಂದು ಚೆಕ್ ಮಾಡಿಸ್ಕೊಳ್ಳಿ, ತಗೊಂಡೋಗಿ. ಯಾರಾದ್ರೂ ನಿಮ್ ಮೆಕ್ಯಾನಿಕ್ ಬರ್ತಾರೆ, ಅವರು ಬಂದು ಕನ್ತ್ಕೊಂಡು ಚೆಕ್ ಮಾಡಿಸ್ಕೊಂಡ್ರೆ ಇನ್ನೂ ಒಳ್ಳೇದು. ನಮಗೂ ಸರ್ಟಿಫೈ ಆಗುತ್ತೆ, ನಿಮ್ಗೂ ಸರ್ಟಿಫೈ ಆಗ್ಬಿಡುತ್ತೆ ಸರ್. ಗಾಡಿ ನೋಡಕ್ಕೆ ಗಾಡಿ ಕಂಡೀಷನ್ ಚೆನ್ನಾಗಿದೆ, ರಬ್ಬಿಂಗ್ ಪಾಲಿಶ್, ಪವರ್ ಸ್ಟೇರಿಂಗ್ ಎಲ್ಲ
ರಬ್ಬಿಂಗ್ ಪಾಲಿಶ್ ಇಂಟೀರಿಯರ್ ಕ್ಲೀನಿಂಗ್ ಎಲ್ಲ ಟಾಪ್ ಟು ಬಾಟಮ್ ಮಾಡಿಸಿ ಇಕ್ಕಿರೋ ಗಾಡಿ ಇದು ಸರ್ ಇದ್ಯಾ ವೇರಿಯಂಟ್ ಸರ್ ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಮೈಲೇಜ್ ನಿಮ್ಗೆ ಮಾತಾಡ್ಬೇಕಂದ್ರೆ ಸಿಟಿಯಲ್ಲಿ ಒಂದು 11-12 ಗಂಟೆ ಎಕ್ಸ್ಪೆಕ್ಟ್ ಮಾಡಿ, ಹೈವೇದಲ್ಲಿ ಒಂದು 15 to 16 ನಿಮ್ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನಮ್ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಮ್ಯಾಗ್ ವೀಲ್ಸ್ ಬೇರೆ ಕೊಟ್ಟಿದ್ದಾರೆ ಸರ್. ಇದು ಮ್ಯಾಗ್ ವೀಲ್ LT ಟಾಪ್ ಎಂಡ್ ಅಲ್ಲಿ ನಿಮ್ಗೆ ಮ್ಯಾಗ್ ವೀಲ್ ಬರುತ್ತೆ, ಏರ್ ಬ್ಯಾಗ್ಸ್ ಬರಲ್ಲ ಅಷ್ಟೇ. ಓಕೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ 4 ಕೂಡ ಪವರ್ ವಿಂಡೋ ಬರುತ್ತೆ, ಆದ್ರೆ ಏರ್ ಬ್ಯಾಗ್ಸ್ ಬರಲ್ಲ, ಮ್ಯಾಗ್ ವೀಲ್ಸ್ ಬರುತ್ತೆ. ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಡ್ತಾರೆ? ಪ್ರೈಸ್ ನಾವು ಕೋಟ್ ಮಾಡ್ತಾರೆ 225. ನಿಮ್ ಸಬ್ಸ್ಕ್ರೈಬರ್ ಯಾರಾದ್ರೂ ಬಂದ್ರೆ 180 ಕ್ಲೋಸ್ ಮಾಡಿಸ್ಕೊಡ್ತೀವಿ. 180ಗೆಲ್ಲ ನಿಮ್ಗೆ ಒಂದು ಚೋರ್ಲೆಟ್ ಒಳ್ಳೆ ಕಂಡೀಷನ್ ಅಲ್ಲಿ ಇರೋ ಒಂದು ಸಿಡಾನ್ ಗಾಡಿ ಸಿಗ್ತಾ ಇದೆ. ಹೌದು ಸರ್. ಅಂಡ್ ಅಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಮತ್ ಗಾಡಿ ಕಂಡೀಷನ್ ಅಷ್ಟೇ ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ ಎಲ್ಲೂ ಒಂಚೂರು ಪ್ರಾಬ್ಲಮ್ ಇಲ್ಲ, ಪೇಂಟ್ ಸ್ಕ್ರಾಚಸ್ ಇಲ್ಲ, ಏನಿಲ್ಲ. ಅಂಡ್ ಆಕ್ಸಿಡೆಂಟ್ ಫ್ರೀ ಗಾಡಿಗಳು ಇವ್ರ ಹತ್ರ ಇರೋ ಎಲ್ಲಾ ಗಾಡಿನೂ ವಿಜುವಲ್ ಅವರೇ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್, ನಮ್ ಗ್ಯಾರಂಟಿ. ಬೇಕಂದ್ರೆ ನೀವು ಕಂಪ್ನಿಗೆ ಹೋಗಿ ತಗೋ ಚೆಕ್ ಮಾಡಿಸ್ಕೊಡ್ತೀರಾ, ಚೆಕ್ ಮಾಡಿಸ್ಕೊಳ್ಳಿ. ಯಾರಾದ್ರೂ ಮೆಕ್ಯಾನಿಕ್ ಬರ್ತಾರ ಬಂದು ಚೆಕ್ ಮಾಡಿಸ್ಕೊಂಡ್ರೆ ಇನ್ನೂ ಒಳ್ಳೇದು ಸರ್. ಓಕೆ, ನೋಡಿ ಅವ್ರು ಅಷ್ಟು ಗ್ಯಾರಂಟಿ ಕೊಡ್ತಾ ಇದಾರೆ ಗಾಡಿನ. ನೀವು ಮೆಕ್ಯಾನಿಕ್ ಕರ್ಕೊಂಡ್ಬಂದು ನೀವೇ ಟೆಸ್ಟ್ ಮಾಡಿಸ್ಕೊಂಡು ತಗೊಂಡ್ ಹೋಗ್ಬೋದು ಗಾಡಿನ ಅನ್ನೋ ರೇಂಜ್ಗೆ. ಸೊ ನೆಕ್ಸ್ಟ್ ಗಾಡಿ ಯಾವ್ದು ಸರ್ ತೋರಿಸ್ತಾರೆ? ನಮ್ಮ ಹತ್ರ ನೆಕ್ಸ್ಟ್ ಗಾಡಿ ಬಂದು ಸಿಲ್ವರ್ ಕಲರ್ i20 ಡೀಸೆಲ್ ವೇರಿಯಂಟ್ ಇದೆ ವಿತ್ ಸನ್ ರೂಫ್, 8 ಏರ್ ಬ್ಯಾಗ್ಸ್ ಕೂಡ ಅವೈಲೇಬಲ್ ಇದೆ ಸರ್. ಇದರಲ್ಲಿ ಸೇಫ್ಟಿ ಫೀಚರ್ ಮಾತಾಡಂಗೆ ಇಲ್ಲ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಮತ್ತೆ 8 ಏರ್ ಬ್ಯಾಗ್ಸ್ ವಿತ್ ಸನ್ ರೂಫ್ ಬರುತ್ತೆ. i20 ಆಸ್ಟಾ ವೇರಿಯಂಟ್ ಆಪ್ಷನಲ್ ಅಂತಾರೆ ಸರ್. ತುಂಬಾ ರೇರ್ ಸಿಗೋ ಗಾಡಿ ಇದು, 8 ಏರ್ ಬ್ಯಾಗ್ಸ್ ಜೊತೆ ಸನ್ ರೂಫ್. ಸೊ ಇದು ಯಾವ್ದು ಸರ್? ಇದು ಪೆಟ್ರೋಲ್ ಡೀಸೆಲ್? ಇದು ಡೀಸೆಲ್ ವೇರಿಯಂಟ್ ಸರ್. ಮೈಲೇಜ್ ನೀವು ಮಾತಾಡಂಗೆ ಇಲ್ಲ. ನಿಮ್ಗೆ ಮೈಲೇಜ್ ಸಿಟಿಯಲ್ಲಿ 17-18 ಗಂಟೆ ಎಕ್ಸ್ಪೆಕ್ಟ್ ಮಾಡಿ, ಹೈವೇದಲ್ಲಿ 20-22. ಡೀಸೆಲ್ ನಿಮ್ಗೆ ಆರಾಮಾಗಿ ಮೈಲೇಜ್. ಡೀಸೆಲ್ ಗಾಡಿ ಅಂದ್ರೆ ಪಾಕೆಟ್ ರಾಕೆಟ್ ತರನೇ ಇದನ್ನು ಅಷ್ಟೇ. 100% ರಾಕೆಟ್ ಡೀಸೆಲ್ ಇಂಜಿನ್. ರಾಕೆಟ್ ಅಂದ್ರೆ ಸರ್ ನಾವು ಬರೇ ತಗೊಂಡು ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೋಬೇಕು, ಆ ಕಂಡೀಷನ್ ಅಲ್ಲಿ ಗಾಡಿ ಇದೆ. ಓಕೆ, ಇದ್ರದ್ದು ಏನ್ ಪ್ರೈಸ್ ಕೊಟ್ ಮಾಡ್ತಾ ಸರ್? ಇದು ಡೀಟೇಲ್ಸ್ ಹೇಳ್ಬಿಡ್ತೀನಿ. 2009 ಮತ್ತೆ ಡೀಟೇಲ್ಸ್ 2009 ಮಾಡಲ್, 3rd ಓನರ್, 84,000 ಕಿಲೋಮೀಟರ್ ಡ್ರೈವನ್ ಆಗಿರೋದು ಗಾಡಿ ಇದು ವಿತ್ ಸನ್ ರೂಫ್, 375 ಕೋಟಿಂಗು. ಫೈನಲ್ ನಿಮ್ ಸಬ್ಸ್ಕ್ರೈಬರ್ ಯಾರಾದ್ರೂ ಬಂದ್ರೆ 320ಗೆ ಮಾಡಿಸ್ಕೊಡ್ತೀನಿ. ಸೊ 320ಗೆ i20 ವಿತ್ ಸನ್ ರೂಫ್ ಟಾಪ್ ಎಂಡ್ ಸರ್, ವಿತ್ 8 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಇದರಲ್ಲಿ. 8 ಏರ್ ಬ್ಯಾಗ್ಸ್ ಬರ್ತಾ ಇದೆ ಇದರಲ್ಲಿ. ಅಂಡ್ ಟಾಪ್ ಎಂಡ್ ಹೇಳ್ತಾ ಇರ್ಬೋದಲ್ಲ, ಗಾಡಿನ ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ ಮಾತ್ರ ಸಖತ್ತಾಗಿದೆ. ಯಾವ್ದೇ ಗಾಡಿ ನಾನು ಇಲ್ಲಿ ನಾನೇ ಬರೋದ್ಕಿಂತ ಮುಂಚೆ ಒಂದ್ಸತಿ ಇನ್ಸ್ಪೆಕ್ಟ್ ಮಾಡ್ದೆ, ಎಲ್ಲ ಗಾಡಿಗಳನ್ನು ನೋಡ್ದೆ. ಒಂದೆರಡು ಗಾಡಿ ನಾನು ಟೆಸ್ಟ್ ಡ್ರೈವ್ ಸಹ ಮಾಡಿದೆ. ಗಾಡಿಲಿ ಯಾವ್ದೇ ತರದ ಪ್ರಾಬ್ಲಮ್ ಇಲ್ಲ. ಅಂಡ್ ಗಾಡಿ ಎಲ್ಲಾನು ಆಕ್ಸಿಡೆಂಟ್ ಫ್ರೀ ಇವ್ರ ಹತ್ರ ಇರೋದು. ಮೆಜಾರಿಟಿ ಗಾಡಿಗಳು ಯಾವ್ದು 100% ಆಕ್ಸಿಡೆಂಟ್ ವೆಹಿಕಲ್ ಸರ್. ಮತ್ತೆ ನಮ್ ಕಡೆಯಿಂದ ನಿಮ್ಗೆ ಓಡೋಮೀಟರ್ ಎಷ್ಟು ಹೊಡಿದೆ ಒರಿಜಿನಲ್, ಆ ಗ್ಯಾರಂಟಿ ನಾವು ಕೊಡ್ತೀವಿ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ನೋಡ್ತಾ ಇರ್ಬೋದು. ಒಳ್ಳೆ ಅವರೇ ಅಷ್ಟು ವ್ಯಾರಂಟಿ ವಿತ್ ಗ್ಯಾರಂಟಿ ಹೇಳ್ತಾ ಇದಾರೆ. ನೀವು ಯಾರನ್ನಾದ್ರೂ ಕರ್ಕೊಂಡ್ ಚೆಕ್ ಮಾಡಿಸಬಹುದು ಅಂತ ಹೇಳ್ತಾ ಇದಾರೆ. ಸರ್ ಇವಾಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್ ತೋರಿಸ್ತಾ ಇರೋದು? ನೆಕ್ಸ್ಟ್ ಗಾಡಿ ಬಂದು ಚವರ್ಲೆಟ್ ಸ್ಪಾರ್ಕ್ ಇದೆ. ಲೋ ಬಜೆಟ್, ಲೋ ಮೇಂಟೆನೆನ್ಸ್, ತುಂಬಾ ಕಡಿಮೆ ಊರಿರೋ ಗಾಡಿ ಸರ್. ಇದು ಗಾಡಿ ಚಿಕ್ಕದಾಗಿದೆ. ಗಾಡಿ ತುಂಬಾ ಚಿಕ್ಕದಿದೆ ಸರ್. ನೀವು ಮನೆ ಹತ್ರ ಪಾರ್ಕಿಂಗ್ ಸ್ಪೇಸ್ ಇಲ್ಲ, ನನಗೆ ತುಂಬಾ ಚಿಕ್ಕದಿದೆ ಸ್ಪೇಸ್ ಅಂದ್ರೆ ಇದು ತಗೊಂಡ್ ಹೋಗ್ಬೋದು ಸರ್ ನೀವು. ಅಂಡ್ ಹೊಸದಾಗಿ ಯಾರಾದ್ರೂ ಕಾರ್ ಕಲಿತಿರೋರ್ಗು ಅವ್ರಿಗೆ ಈ ಕಾರ್ ಬೆಸ್ಟ್ ಅಂತ 100% ಸರ್. ತುಂಬಾ ಈಸಿ ಸರ್ ಕಲಿಯಕ್ಕಿದೆಲ್ಲ. ಚಿಕ್ಕ ಗಾಡಿ ನಿಮ್ಗೆ ರೋಡ್ ಮುಂದೆ ಗ್ರಿಪ್ ಎಲ್ಲ ಆರಾಮಾಗಿ ಕಾಣಿಸುತ್ತೆ. ನಿಮ್ಗೆ ದೊಡ್ಡ ಗಾಡಿ ತಗೊಂಡು ಅದಕ್ಕೆ ಆಗಲ್ಲ ಕಲಿಯಕ್ಕೆ, ವಿಸಿಬಿಲಿಟಿ ಇರಲ್ಲ, ಗೊತ್ತಾಗಲ್ಲ. ಹೌದು, ನೀವು ಯಾರಾದ್ರೂ ಕಲಿತಾ ಇದಾರನ್ನು ಬಂದು ತಗೊಂಡ್ ಹೋಗ್ಬೋದು ಸರ್. ಲೋ ಬಜೆಟ್ ಅಲ್ಲಿ ಕೊಟ್ಬಿಡ್ತೀನಿ ಬೇಕಾದ್ರೆ. ಸೊ ಲೋ ಬಜೆಟ್ ಅಂತ ಹೇಳ್ತಾ ಇದೀರಾ ಸರ್. ಪ್ರೈಸ್ ಏನ್ ಕೊಟ್ ಮಾಡ್ತಾ ಇದ್ದಾರೆ? ಇದು ಪ್ರೈಸ್ ಕೋಟ್ ಮಾಡೋದು ಬಿಟ್ಬಿಡಿ ಸರ್. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂದ್ರೆ 130 ಕ್ಲೋಸ್ ಮಾಡ್ಕೊಡ್ತೀನಿ. 130ಗೆಲ್ಲ ನಿಮ್ಗೆ ಒಂದು ಸ್ಪಾರ್ಕ್ ಗಾಡಿ, ಅದು ಚೇರ್ಲೆಟ್ ಒಳ್ಳೆ ಕಂಡೀಷನ್ ಇದೆ ಗಾಡಿ. ನಾನು ನೋಡ್ತಾ ಇರ್ಬೋದು. ಆದ್ರೆ ಸ್ವಲ್ಪ ಹೊರಗೆ ರೋಡ್ ನಿಲ್ಸಿರೋ ಕಾರಣ ಧೂಳಾಗಿದೆ, ಬಿಟ್ರೆ ಧೂಳಾಗಿರೋ ನಿಮ್ಗೆ ವಾಷಿಂಗ್ ಮಾಡಿಸ್ಕೊಟ್ಬಿಡ್ತೀನಿ ಸರ್. ಆದ್ರೂ ಕೂಡ ನೀವು ವಾಷಿಂಗ್ ಮಾಡಿಸಿ ನೀಟಾಗಿ ಗಾಡಿ ಕಂಡೀಷನ್ ಏನಿದೆ ಅದೇ ಕಂಡೀಷನ್ ಅಲ್ಲಿ ಗಾಡಿ ಕೊಡ್ತಾರೆ ಶೋರೂಮ್ ಅಲ್ಲಿ. ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಎಲ್ಲೂ ಒಂಚೂರು ಸ್ಕ್ರಾಚಸ್ ಆಗ್ಲಿ, ಡೆಂಟ್ಸ್ ಆಗ್ಲಿ ಏನಿಲ್ಲ. ಹೊಸದಾಗಿ ಯಾರಾದ್ರೂ ಗಾಡಿ ಕಲಿತಿದ್ದೀರಾ ಅಂದ್ರೆ ಖಂಡಿತ ಈ ಗಾಡಿನ ನೀವು ಒಂದು ಸ್ಟಾರ್ಟಿಂಗ್ ಲರ್ನರ್ಸ್ ಕಾರ್ ಆಗಿ ನೀವು ತಗೊಬಹುದು. ಯಾಕಂದ್ರೆ ಗಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಎಲ್ಲೂ ಒಂಚೂರು ಪ್ರಾಬ್ಲಮ್ ಇಲ್ಲ. ಇವಾಗ ನೆಕ್ಸ್ಟ್ ಗಾಡಿ ಯಾವ್ದು ಸರ್ ತೋರಿಸ್ತಾ ಇರೋದು? ನಮ್ ನೆಕ್ಸ್ಟ್ ಗಾಡಿ Hyundai Fluidic ವರ್ನಾ ಸರ್. ಟಾಪ್ ಎಂಡ್ ಮಾಡಲ್ ಸರ್. 2013 ಮಾಡಲ್ Fluidic 1.6 ವೇರಿಯಂಟ್ ಬರುತ್ತೆ ಇದು ಸರ್. ನಿಮ್ಗೆ 1.6 ಲೀಟರ್ ಇಂಜಿನ್ ಇದ್ದದ್ದು. ಹೌದು ಸರ್. ನಿಮ್ಗೆ ಆರಾಮಾಗಿ ಪವರ್ಫುಲ್ ಇಂಜಿನ್ ಬರುತ್ತೆ. ಫ್ಲೂಡಿಗೆ ಏನು ಮಾತಾಡಂಗಿಲ್ಲ ಸರ್. ಎಲ್ಲಾದ್ರೂ ನೀವು ಓಡಿಸಿರ್ಬೋದು. ನಾನು ನೋಡ್ದೆ ಗಾಡಿ, ತುಂಬಾ ಒಳ್ಳೆ ಗಾಡಿ ಸರ್ ಇದು. ಓಕೆ, ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ ಮಾತ್ರ ಸಕ್ಕತ್ತಾಗಿದೆ. ಪೇಂಟ್ ಅಷ್ಟೇ, ಎಲ್ಲೂ ಪೇಂಟ್ ಸ್ಕ್ರಾಚಸ್ ಆಗ್ಲಿ ಇದಿಲ್ಲ. ಯಾಕಂದ್ರೆ ಗಾಡಿ ಒಂದ್ಸತಿ ಇವ್ರು ತಂದ್ಮೇಲೆ ಇವರು ಒಂದ್ಸತಿ ಗಾಡಿನ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಪಾಲಿಶ್ ಮಾಡಿಸಿ, ರಬ್ಬಿಂಗ್ ಮಾಡಿಸಿ ರೆಡಿ ಮಾಡಿರ್ತಾರೆ. 100% ಸರ್. ನಮ್ಮ ಹತ್ರ ಬಂದ್ರೆ ಜಾಸ್ತಿ ಫುಲ್ ಬಾಡಿ ನಾವು ಪೇಂಟ್ ಮಾಡ್ಸಲ್ಲ. ಸಣ್ಣ ಪುಟ್ಟ ಟಚ್ ಅಪ್ ಪಾಲಿಶ್ ಅದು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಕಾಮನ್. 2 ಬಂಪರ್ ಮತ್ತೆ ಪಾಲಿಶ್ ಮಾಡಿ 100% ನಿಲ್ಸಿರ್ತೀವಿ. ನಮ್ದಿದ್ರ ಆಫೀಸ್ ಅಲ್ಲಿ ನಾವು ಹುಡುಗ ಬಂದು ನಮ್ಗೆ ಸರ್ವಿಸ್ ಮಾಡಿ ಹೋಗ್ತಾನೆ. ರಬ್ಬಿಂಗ್ ಪಾಲಿಶ್, ಇಂಟೀರಿಯರ್ ಕ್ಲೀನ್, ನಾವು ಆ ಟಾಪ್ ಟು ಬಾಟಮ್ ಎಲ್ಲಾ ಗಾಡಿಗೂ ಇಂಟೀರಿಯರ್ ಕ್ಲೀನ್ ಮಾಡಿಸಿ ಹೋಗ್ತೀವಿ. ಸೊ ನೆಕ್ಸ್ಟ್ ಫೀಚರ್ಸ್ ವಿಷಯಕ್ಕೆ ಬಂದ್ರೆ ಈ ಕಾರಲ್ಲಿ ಏನೇನ್ ಫೀಚರ್ಸ್ ಇದೆ ಸರ್? ಸರ್ ಇದು ಫೀಚರ್ಸ್ ಬಂದು ನಿಮ್ಗೆ ಅಂದ್ರೆ ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ, EX ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್, EX ವೇರಿಯಂಟ್. ಇದರಲ್ಲಿ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ಸ್ ಕೂಡ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಮ್ಯಾಗ್ ವೀಲ್ ಬರಲ್ಲ.
SX ಗೆ ನಿಮ್ಗೆ ಫುಲ್ ಟಾಪ್ ಅಂಡ್ ಮ್ಯಾಗ್ ವೀಲ್ಸ್ ವಿತ್ 6 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ. ಅದರಲ್ಲಿ ಇದು EX ವೇರಿಯಂಟ್, ಇದು ಸಿಂಗಲ್ ಏರ್ ಬ್ಯಾಗ್ ಜೊತೆ ಬರುತ್ತೆ. ಸೊ ಟಾಪ್ ಎಂಡ್ ವೇರಿಯಂಟ್ ಗಿಂತ ಸ್ವಲ್ಪ ಕೆಳಗಿನ ಸ್ವಲ್ಪ ಒಂದ್ ವೇರಿಯಂಟ್ ಕಡಿಮೆ ಅಷ್ಟೇ. ಓಕೆ, ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಒಳಗೂ ಅಷ್ಟೇ ಲೆದರ್ ಗಾಡಿ ಏನು ಪ್ರಾಬ್ಲಮ್ ಇಲ್ಲ, ಲೆದರ್ ಅಷ್ಟೇ ನೀಟಾಗಿದೆ ಗಾಡಿಲಿ. ಅಂಡ್ ಗಾಡಿ ಸರ್ವಿಸ್ ರೆಕಾರ್ಡ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ತುಂಬಾ ಕಡಿಮೆ ಹೊಡಿರೋ ಗಾಡಿ ಇದು. ಅಡ್ವೊಕೇಟ್ ಯಾರೋ ಯೂಸ್ ಮಾಡ್ತಿದ್ರು, 43,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಅಷ್ಟೇ. ಜಸ್ಟ್ 43 ಕಿಲೋಮೀಟರ್ಸ್ 43,000 ಕಿಲೋಮೀಟರ್, 100% ಆಕ್ಸಿಡೆಂಟ್ ಫ್ರೀ ಮತ್ತೆ ಓಡೋಮೀಟರ್ ಓಡಿರೋದು ಒರಿಜಿನಲ್. ನಮ್ ಗ್ಯಾರಂಟಿ ಕೊಡ್ತೀನಿ, ನೀವು ಬೇಕಾದ್ರೆ ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಂಡ್ರೆ ಇನ್ನೂ ಒಳ್ಳೇದು. ಗಾಡಿ ಇವತ್ತ ದಿಲ್ಲಿ ರಿಜಿಸ್ಟ್ರೇಷನ್. ಓಕೆ, ಹೌದು, ಇನ್ನೊಂದು ಕೇಳಬೇಕಿತ್ತು. ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ಆಗಿರೋದಕ್ಕೆ ಇಲ್ಲಿ ಕರ್ನಾಟಕದಲ್ಲಿ NOC ಮತ್ತೆ ಗಾಡಿ ಟ್ರಾನ್ಸ್ಫರ್ ಮಾಡಿಸ್ಕೊಡ್ಬೇಕಾದ್ರೆ ಏನಾಗುತ್ತೆ ಸರ್? ಅದು ಸರ್ ದಿಲ್ಲಿ ರಿಜಿಸ್ಟ್ರೇಷನ್ 2013 ಮಾಡಲ್ ಕೆ ಮಾಡಿಸ್ಕೊಡ್ತೀನಿ ಸರ್. ಕೆ ಮಾಡಿಸ್ಕೊಡೋಕೆ ಬೇರೆ ಪ್ರೈಸ್ ಇರುತ್ತೆ. ವಿತ್ NOC ಬೇಕಂದ್ರೆ 325 ಫೈನಲ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ವಿತ್ 325 ಗೆ ಫೈನಲ್ ಪ್ರೈಸ್. ಹೌದು ಸರ್, ವಿತ್ ಕೆ NOC ಜೊತೆ. NOC ಎರಡೂನು ಇನ್ಕ್ಲೂಡ್ ಆಗಿ 325 ಗೆ. ಹೌದು, ವಿತ್ ಕರ್ನಾಟಕ ನಂಬರ್ ಜೊತೆ ಕೊಡ್ಬೇಕಂದ್ರೆ 425 ಫೈನಲ್ ಪ್ರೈಸ್ ಸರ್. ಸೊ 425 ಗೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಬೇಕಂದ್ರೆ ನಿಮ್ಗೆ 425 ಗೆ ಫೈನಲ್ ಮಾಡ್ತಾ ಇದಾರೆ. ಮಾಡಿಸ್ಕೊಡ್ತೀನಿ. ಅಂಡ್ 325 ಗೆ NOC ಜೊತೆಗೆ ಗಾಡಿ ಸಿಗುತ್ತೆ ನಿಮ್ಗೆ. ಹೌದು ಸರ್, ಕರೆಕ್ಟ್. ಸೊ ಓಕೆ, ನೆಕ್ಸ್ಟ್ ಗಾಡಿ ಯಾವ ಸರ್ ತೋರಿಸ್ತಾ ಇರೋದು? ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಫಿಯಟ್ ಲೀನಿಯಾ ಇನ್ನೊಂದಿದೆ. ಅದು ಡೀಸೆಲ್ ವೇರಿಯಂಟ್ ನೋಡಿರ್ಬೋದು ಫಸ್ಟ್. ಇದು ಪೆಟ್ರೋಲ್ ವೇರಿಯಂಟ್ ಫಿಯಟ್ ಲೀನಿಯಾ. ಇದು ಕೂಡ ತುಂಬಾ ಕಡಿಮೆ ಓಡಿರೋದು ಗಾಡಿ ಸರ್. ಇದು ಓನ್ಲಿ 32,000 ಕಿಲೋಮೀಟರ್ ಡ್ರೈವನ್ ಆಗಿರೋದು ಫಿಯಟ್ ಲೀನಿಯಾ ಇಮೋಷನ್ ಪೆಟ್ರೋಲ್ ವೇರಿಯಂಟ್. 32,000 ಅಷ್ಟೇ ಓಡಿರೋದು ಅಷ್ಟೇ ಸರ್. ಗಾಡಿ ಕಂಡೀಷನ್ ಹೇಗಿದೆ ಸರ್? ಸರ್ ಗಾಡಿ ಕಂಡೀಷನ್ ಟಾಪ್ ಟು ಬಾಟಮ್ ನೀವೇ ಅನ್ಕೋಬಹುದು ಸರ್. 32,000 ಕಿಲೋಮೀಟರ್ ಡ್ರೈವನ್ ಆಗಿರೋದ, ಇನ್ನು ಕಡಿಮೆ ಮೇಂಟೆನೆನ್ಸ್ ಮಾಡಿದ್ರೆ, ಕಡಿಮೆ ಓಡಿಸಿದಾರೆ. ಗಾಡಿ ಓಡಿಸೇ ಇಲ್ಲ, ಬರೇ ನಿಂತ್ಕೊಂಡಿರೋ ಡಾಕ್ಟರ್ ಯೂಸ್ ಮಾಡ್ತಿರೋದು ಗಾಡಿ. ಇದು 11 ಮಾಡಲ್ ಸೆಕೆಂಡ್ ಸಿಂಗಲ್ ಓನರ್ ವೇರಿಯಂಟ್ ಮಾಡಲ್, ಸಿಂಗಲ್ ಓನರ್ಶಿಪ್ 32,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಓಕೆ, 32,000 ಡ್ರಿವನ್ ಆಗಿದೆ ಅಂತ ಹೇಳ್ತಾ ಇದಾರೆ. ಅಂಡ್ ಗಾಡಿ ಯಾವ ವೇರಿಯಂಟ್ ಸರ್? ಪೆಟ್ರೋಲ್ ಇಮೋಷನ್ ಪೆಟ್ರೋಲ್ ವೇರಿಯಂಟ್. ಇದು ಪೆಟ್ರೋಲ್ ವೇರಿಯಂಟ್. ಸೊ ಆಗ್ಲೇ ಮುಂಚೆ ನೋಡಿದ್ದು ಡೀಸೆಲ್ ವೇರಿಯಂಟ್. ಅಂಡ್ ಇದರಲ್ಲಿ ಏನೇನ್ ಫೀಚರ್ಸ್ ಬರುತ್ತೆ ಸರ್? ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇದರಲ್ಲಿ ಮ್ಯಾಗ್ ವೀಲ್ಸ್ ಬರುತ್ತೆ. ಓಕೆ, ನೋಡ್ತಾ ಏರ್ ಬ್ಯಾಗ್ಸ್ ಬರಲ್ಲ, ಮ್ಯಾಗ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗ್ಸ್ ಬರಲ್ಲ. ಏರ್ ಬ್ಯಾಗ್ಸ್ ಬರಲ್ಲ. ಅದ್ರಲ್ಲಿ ನೋಡಿದ್ರು ನಿಮ್ಗೆ ಮ್ಯಾಗ್ ವೀಲ್ಸ್ ಮತ್ತೆ ಏರ್ ಬ್ಯಾಗ್ಸ್ ಬರುತ್ತೆ. ಇದರಲ್ಲಿ ಮ್ಯಾಗ್ ವೀಲ್ಸ್ ಬರುತ್ತೆ. ಓಕೆ, ಇದ್ರಲ್ಲಿ ಮ್ಯಾಗ್ ವೀಲ್ಸ್ ಅಷ್ಟೇ ಬರುತ್ತೆ, ಅದ್ರಲ್ಲಿ ಮ್ಯಾಗ್ ವೀಲ್ಸ್ ವಿತ್ ಏರ್ ಬ್ಯಾಗ್. ಮ್ಯಾಗ್ ವೀಲ್ಸ್ ವಿತ್ ಏರ್ ಬ್ಯಾಗ್ ಅದು ಬರಲ್ಲ, ಇದ್ರಲ್ಲಿ ಮ್ಯಾಗ್ ವೀಲ್ ಬರುತ್ತೆ. ಇದ್ರಲ್ಲಿ ಮ್ಯಾಗ್ ವೀಲ್ ಬರುತ್ತೆ. ಮಿಡಲ್ ವೇರಿಯಂಟ್ ಎರಡು ಕೂಡ ಟಾಪ್ ಎಂಡ್ ಅಲ್ಲಿ ಮ್ಯಾಗ್ ವೀಲ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಓಕೆ, ಸೊ ಇದ್ರದ್ದು ಏನ್ ಪ್ರೈಸ್ ಕೋಟ್ ಮಾಡ್ತಾ ಸರ್? ಇದ್ರ ಪ್ರೈಸ್ ನಾವು ಕೋಟ್ ಮಾಡ್ತಿರೋದು 325 ಫೈನಲ್. ನಿಮ್ ಚಾನಲ್ ಮುಖಾಂತರ ಫಸ್ಟ್ ವಿಡಿಯೋ ಮಾಡ್ತಿರೋದು, ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂದ್ರೆ 290 ಗೆ ಕ್ಲೋಸ್ ಮಾಡ್ಕೊಡ್ತೀವಿ. ನೋಡ್ತಾ ಇರ್ಬೋದು, ಒಳ್ಳೆ ಸಿಡಾನ್ ಗಾಡಿ ಅಂಡ್ ಮೇಂಟೆನೆನ್ಸ್ ಲೋ ಮೇಂಟೆನೆನ್ಸ್ ಗಾಡಿಗಳು. ಅಂಡ್ ಅಷ್ಟು ಕಮ್ಮಿ ಬಜೆಟ್ ಅಲ್ಲಿ ಕೊಡ್ತಾ ಇದಾರೆ. 295 ಹೇಳಿದಲ್ಲ ಸರ್? ಹೌದು ಸರ್, 295 ನಿಮ್ಗೆ ಫಿಯಟ್ ಗಾಡಿ ಸಿಗ್ತಾ ಇದೆ. ಅದು ಒಳ್ಳೆ ಕಂಡೀಷನ್ ಅಲ್ಲಿ ಇರೋದು. ಟಾಪ್ ವೇರಿಯಂಟ್ ಗಿಂತ ಸ್ವಲ್ಪ ಕಮ್ಮಿ. ಆದ್ರೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಮಾತ್ರ ಎಲ್ಲ ಒಂಚೂರು ಏನು ಪ್ರಾಬ್ಲಮ್ ಇಲ್ಲ. ಇಂಟೀರಿಯರ್ ಅಷ್ಟು ನೀಟಾಗಿದೆ. ಅಂಡ್ ಓಡೋಮೀಟರ್ ಅವ್ರು ಹೇಳ್ದಾಗೆ ಗಾಡಿ ಏನ್ ಸ್ಟಾಕ್ ಅಲ್ಲಿ ಅವ್ರಿಗೆ ಓಡಿರುತ್ತೋ ಅದೇ ಕಂಡೀಷನ್ ಅಲ್ಲಿ ಗಾಡಿ ಕೊಡ್ತಾ ಇದಾರೆ. ಅಂಡ್ ಓಡೋಮೀಟರ್ ನ ಕೆಲವೊಂದ್ ಕಡೆ ನೋಡಿರ್ತೀರಿ, ಓಡೋಮೀಟರ್ ನ ಎಲ್ಲಾರು ರಿವರ್ಸ್ ಮಾಡೋದು ಈ ತರ ಮಾಡ್ತಾರೆ. ಅದೇ ನಾನೇ ಮಾಡ್ತಾರೆ. ನಮ್ಮ ಹತ್ರ ಆ ತರ ಟ್ಯಾಂಪಿಂಗ್ ಗಿಪ್ಪಿಂಗ್ ನಾವು ಒಂದ್ ಕೆಲ್ಸಾನು ಮಾಡಲ್ಲ. 500 ರೂಪಾಯಿ ಕೊಟ್ರೆ ನಿಮ್ಗೆ ಟ್ಯಾಂಪಿಂಗ್ ಮಾಡ್ಕೊಟ್ಬಿಡ್ತಾರೆ ಸರ್. ನಾನು ಮಾಡ್ಬೋದ್ರು 32,000 ಮಾಡಕ್ಕೂ ಚಾನ್ಸ್ ಇಲ್ಲ ಸರ್. ಯಾಕಂದ್ರೆ 1 ಲಕ್ಷ ಓಡಿರೋದು ನಾನು 32,000 ಓಡಿದೆ ಅಂತ ಹೇಳಕ್ಕೆ ಯಾರಾದ್ರೂ ಹುಗ್ಗುನೇ ಮಾಡೋದು. 32,000 ನೋಡ್ತಾ ಇರ್ಬೋದು. ನಾನು ನೋಡ್ದೇನೆ ಆಕ್ಚುಲಿ, ಇವಾಗ ನಾನು ಒಳಗ್ ನೋಡಿದೆ 32,640 ಕಿಲೋಮೀಟರ್ಸ್ ಓಡಿದೆ ಗಾಡಿ. 100%. ಅಂಡ್ ಗಾಡಿ ಕಂಡೀಷನ್ ಮಾತ್ರ ಮಿಂಟ್ ಆಗಿದೆ. ಪೇಂಟ್ ಅಷ್ಟೇ ಎಲ್ಲೂ ಒಂಚೂರು ಏನೋ ಪ್ರಾಬ್ಲಮ್ ಇಲ್ಲ. ಅಂಡ್ ಗಾಡಿನೂ ಅಷ್ಟೇ ಇವ್ರು ತಂದಾದ್ಮೇಲೆ ಕಂಪ್ಲೀಟ್ ಒಂದ್ಸತಿ ಡೀಟೇಲ್ ವಾಷಿಂಗ್ ಮಾಡಿ, ಡೀಟೇಲ್ ಮಾಡಿ, ರಬ್ಬಿಂಗ್ ಮಾಡಿ ನೀಟಾಗಿ ನಿಲ್ಸಿದ್ದಾರೆ ಗಾಡಿನ. ನೀವು ಜಸ್ಟ್ ಬಂದ್ ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ತಗೊಂಡ್ ಹೋಗ್ಬೇಕಷ್ಟೇನೆ ಗಾಡಿನ. ಸರ್ ಇಷ್ಟೇ ನಾನು ಹೇಳಕ್ ಆಗೋದು. ಗಾಡಿನ ನೋಡ್ತಾ ಇದ್ರೆ ಎಲ್ಲಾ ಗಾಡಿಗಳು ಹಾಗೆ ಇದೆ, ಮತ್ತೆ ಆಕ್ಸಿಡೆಂಟ್ ಫ್ರೀ ಸಹ ಗಾಡಿಗಳು. 100% ನಮ್ ಗ್ಯಾರಂಟಿ ಸರ್. ಸೊ ನೆಕ್ಸ್ಟ್ ಗಾಡಿ ಯಾವ್ದು ಸರ್ ತೋರಿಸ್ತಾ ಇರೋದು? ನೆಕ್ಸ್ಟ್ ಗಾಡಿ ಬಂದು Hyundai i10 ಇದೆ. ಸೊ ಸಿಟಿಲಿ ಓಡಾಡಕ್ಕೆ ಬೇಕಾಗಿರೋ ಹುಡುಕ್ತಾ ಇರೋದ್ರೆ ಒಳ್ಳೆ ಗಾಡಿ ಇದು. ಹೌದು ಸರ್, ಹ್ಯಾಚ್ ಬ್ಯಾಕ್, ಚಿಕ್ಕದು ವೆಹಿಕಲ್, ಮನೆ ಹತ್ರ ಪಾರ್ಕಿಂಗ್ ಸ್ಪೇಸ್ ಇಲ್ಲ, ಸಿಡನ್ ಗಾಡಿ ನನಗೆ ಬೇಡ, ಅದಕ್ಕೋಸ್ಕರ ನೀವು ಚಿಕ್ಕ ಗಾಡಿ ಹ್ಯಾಚ್ ಬ್ಯಾಕ್ i10 ತಗೋಬಹುದು. ಕೈಂಡ್ಲಿ ಇನ್ಫಾರ್ಮೇಶನ್ ಸರ್, ಇದು ನಿಮ್ಗೆ HR ರಿಜಿಸ್ಟ್ರೇಷನ್. ಇದು ಕೂಡ ನಿಮ್ಗೆ ಕರ್ನಾಟಕ ಮಾಡಿಸ್ಕೊಡ್ತೀನಿ. ವಿತ್ NOC ಬೇಕಂದ್ರೂ ಕೊಡ್ತೀನಿ, ವಿತ್ ಕೆ ನಂಬರ್ ಕೊಡಿ ಅಂದ್ರೂ ಅದು ಕೂಡ ನಾನು ಮಾಡಿಸ್ಕೊಡ್ತೀನಿ. ಅದ್ರದ್ದು ಏನಾಗುತ್ತೆ ಸರ್ ಪ್ರೈಸ್? ಸರ್ ಇದು ಪ್ರೈಸ್ 2012 ಮಾಡಲ್ ಸೆಕೆಂಡ್ ಓನರ್ 49,000 ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ. 49,000 ಕಿಲೋಮೀಟರ್ ಸೆಕೆಂಡ್ ಓನರ್. ಹೌದು ಸರ್. ವಿತ್ NOC ಆದ್ರೆ ಎಷ್ಟಾಗುತ್ತೆ? ವಿತ್ NOC ಆದ್ರೆ ನಿಮ್ಗೆ 245 ಗೆ ಕೊಡ್ತೀನಿ ಸರ್. ಸೊ 245 ಗೆ ವಿತ್ NOC. ಅದೇ ಕರ್ನಾಟಕ ರಿಜಿಸ್ಟ್ರೇಷನ್ ಆದ್ರೆ ಅದೇ ನಿಮ್ಗೆ ಕೆ ಮಾಡಿಸ್ಕೊಡ್ಬೇಕಂದ್ರೆ 290 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಸೊ 290 ನಂಬರ್ 45,000 ಜಾಸ್ತಿ ಅಷ್ಟೇ. 290 ಗೆಲ್ಲ ನಿಮ್ಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಸಿಗ್ತಾ ಇದೆ. ಅಂಡ್ ಇದು ಸಿಟಿಲ್ ಓಡಾಡಕ್ಕೆ ಯಾರಾದ್ರೂ ಫಸ್ಟ್ ಹೊಸದಾಗಿ ಗಾಡಿ ಕಲಿತಿರೋರ್ಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಗಾಡಿ ಸರ್. ನಿಮ್ಗೆ ಪವರ್, ನೀವು ಚಿಕ್ಕದು 800 ಆಲ್ಟೋ ಅದೆಲ್ಲ ಓಡಿಸಬಹುದು. ಇದು
ಇದು ತಗೊಳ್ಳಿ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ನೀವು ಆರಾಮಾಗಿ ಚಿಕ್ಕ ಗಾಡಿ, ಚಿಕ್ಕದು ಮೇಂಟೆನೆನ್ಸ್ ಆರಾಮಾಗಿ ಕಲಿಬಹುದು. ಸೊ ಇದು ಯಾವ್ದು ವೇರಿಯಂಟ್, ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಸೊ ಪೆಟ್ರೋಲ್ ವೇರಿಯಂಟ್ ಆಗಿರೋದ್ ಕಾರಣ ಸಿಟಿಲಿ ಒಳ್ಳೆ ಮೈಲೇಜ್ ತುಂಬಾ ಒಳ್ಳೆ ಮೇಲೆ ಸರ್. 1.2 cc ಇಂಜಿನ್ ಬರುತ್ತೆ ಇದಕ್ಕೆ. ನಿಮ್ಗೆ ಸಿಟಿಯಲ್ಲಿ ಒಂದು 13-14 ಗಂಟೆ ಎಕ್ಸ್ಪೆಕ್ಟ್ ಮಾಡಿ, ಹೈವೇದಲ್ಲಿ ಒಂದು 16 ಗಂಟೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಒಳ್ಳೆ, ಎಲ್ಲಾ ಗಾಡಿನೂ ಅಷ್ಟೇ, ಎಲ್ಲೂ ಒಂಚೂರು ಪ್ರಾಬ್ಲಮ್ ಇಲ್ಲ. ಗಾಡಿ ಕಂಡೀಷನ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ ಅಷ್ಟೇ. ಇಂಟೀರಿಯರ್ ಕಂಡೀಷನ್ ಹೇಗಿದೆ ಅಂದ್ರೆ ಗಾಡಿ ಈ ಶೋರೂಮ್ ಅಲ್ಲಿ ತಗೊಂಬಂದಾಗ ಹೇಗಿರ್ತಲ್ಲ ಸೇಮ್ ಅದೇ ಕಂಡೀಷನ್ ಅಲ್ಲಿ ಇದೆ ಇಂಟೀರಿಯರ್ ಒಂಚೂರು ಪ್ರಾಬ್ಲಮ್ ಇಲ್ಲ. ಸೀಟ್ಸ್ ಎಲ್ಲ ಆಯ್ತು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಯ್ತು, ಗಾಡಿ ಸ್ಟೇರಿಂಗ್ ಎಲ್ಲ ಆಯ್ತು, ರೂಫ್ ಲೈನರ್ ಆಯ್ತು, ಎಲ್ಲ ಕಂಡೀಷನ್ ನೀಟಾಗಿ ಅಂದ್ರೆ ಮಿಂಟ್ ಆಗಿದೆ ಕಂಡೀಷನ್ ಗಾಡಿದು. ಸರ್ ಕೆಲವೊಬ್ರು ಬರ್ತಾರೆ, ಅವ್ರಿಗೆ ಗಾಡಿ ಫುಲ್ ಕ್ಯಾಶ್ ಕೊಟ್ಟು ತೊಗೊಳಕ್ಕಾಗಲ್ಲ, ಕೆಲವೊಬ್ರು EMI ಮಾಡಿಸ್ಕೊಬೇಕು ಅಂತ ಇರುತ್ತೆ. ಸೊ ಅಂತವ್ರಿಗೆ ಏನು ಆಪ್ಷನ್ ಇದೆ ಸರ್? ಸರ್ ಖಂಡಿತ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. 2010 ಮಾಡಲ್ ಅಬೋ ಮಾಡಲ್ ಯಾವ್ದಾದ್ರು ಗಾಡಿ ತಗೊಳ್ಳಿ, ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಸೊ ಎಲ್ಲಾ ಬ್ಯಾಂಕ್ ಅವೈಲೇಬಿಲಿಟೀಸ್ ಇದೆ, ಆಲ್ ಟೈಪ್ಸ್ ಆಫ್ ಬ್ಯಾಂಕ್ ಅವೈಲೇಬಲ್ ಇದೆ ಸರ್. ಸೊ ಎಷ್ಟು ದಿನದಲ್ಲಿ ಲೋನ್ ಪ್ರೊಸೆಸ್ ಎಲ್ಲ ಆಗಿ ನಿಮ್ಗೆ ಗಾಡಿ 24 hours? ಸೊ ವಿತಿನ್ 24 hours ಲೋನ್ ಪ್ರೊಸೆಸ್ ಕಂಪ್ಲೀಟ್ ಆಗಿ ನಿಮ್ಗೆ ಗಾಡಿ ಹ್ಯಾಂಡ್ ಓವರ್ ಆಗುತ್ತೆ. 100%. ನೀವು ಇವಾಗ ಬೆಳಗ್ಗೆ 10 ಗಂಟೆಗೆ ಬಂದ್ರೆ ಡಾಕ್ಯುಮೆಂಟ್ಸ್ ಕೊಡಿ, ಡಾಕ್ಯುಮೆಂಟ್ಸ್ ಎಲ್ಲ ಆದ್ಮೇಲೆ ನಿಮ್ಗೆ ಪ್ರೊಫೈಲ್ ಚೆಕ್ ಮಾಡ್ತೀವಿ. ಪ್ರೊಫೈಲ್ ಚೆಕ್ ಮಾಡಿದ್ರೆ ವಿತಿನ್ 24 hours ಬೆಳಗ್ಗೆ 10 ಗಂಟೆಗೆ ನೀವು ಗಾಡಿ ಡೆಲಿವರಿ ತಗೊಂಡು ಹೋಗ್ಬೋದು. ಸೊ ಏನಾದ್ರು ಸಿಬಿಲ್ ಸ್ಕೋರ್ ಇಷ್ಟೇ ಇರಬೇಕು ಅಂತ ಏನಾದ್ರು ಇದೆಯಾ ಕಂಡೀಷನ್ಸ್? ಸರ್ ಸಿಬಿಲ್ ಸ್ಕೋರ್ ಒಬ್ರದ್ದು ಕಡಿಮೆ ಇರುತ್ತೆ, ಒಂದು 600 ಇರುತ್ತೆ, 500 750 ಸಮಥಿಂಗ್ ಇದ್ರೆ ನಿಮ್ಗೆ 70% ಲೋನ್ ಆಗುತ್ತೆ ಸರ್. ಓಕೆ, 70% ಲೋನ್ ಆಗುತ್ತೆ. ಅಂದ್ರೆ ನೀವು ಜಸ್ಟ್ 30% ಡೌನ್ ಪೇಮೆಂಟ್ ಮಾಡಿ ಯಾವ್ದೇ ಗಾಡಿನ ತಕ್ಕಂತ ಎತ್ಕೊಂಡು ಹೋಗ್ಬೋದು. ಒಂದು ಮುಚ್ಕೊಂಡು ತಗೊಂಡು ಹೋಗ್ತಾ ಇರಬೇಕು. ಆ ತರ ಕಂಡೀಷನ್ ಗಾಡಿ, ಆ ತರ ಕಂಡೀಷನ್ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ನಿಮ್ ಸಿವಿಲ್ ಚೆನ್ನಾಗಿದ್ರೆ 800 ಪ್ಲಸ್ ಇದ್ರೆ ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲೂ ಲೋನ್ ಸಿಗ್ಬಿಡುತ್ತೆ. 0 ಡೌನ್ ಪೇಮೆಂಟ್ ಅಲ್ಲೂ ಸಿಗುತ್ತೆ. ಆದ್ರೆ ಸಿಬಿಲ್ ಸ್ಕೋರ್ 800 ಅಬೌವ್ ಇತ್ತು ಅಂದ್ರೆ 725 to 750 ಒಳಗಿತ್ತು ಅಂದ್ರೆ ಗಾಡಿಗೆ ನಿಮ್ಗೆ 75% ಅಂತ ಲೋನ್ ಆಗುತ್ತೆ. 70% ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, ಆದ್ರೆ ನಿಮ್ಗೆ 2010 ಮಾಡಲ್ ಅಬೌವ್ ಇದ್ಬೇಕು ಸರ್. ಮಾಡಲ್ 2010 ಮಾಡಲ್ ಅಬೌವ್. ಸೊ ಹಾಗೆ ನೆಕ್ಸ್ಟ್ ಗಾಡಿ ಯಾವ ಸರ್ ತೋರಿಸ್ತಾ ಇದೆ? ಸರ್ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ವ್ಯಾಗನರ್ ಇದೆ, ಮಾರುತಿ ಸುಜುಕಿ ವ್ಯಾಗನರ್. ಲೋ ಬಜೆಟ್, ಲೋ ಮೇಂಟೆನೆನ್ಸ್. ನೀವು ಹಳ್ಳಿ ಕಡೆ ಹೋಗಿರ್ಬೋದು, ನೀವು ಆಚೆ ಕಡೆ ಎಲ್ಲ ನಿಮ್ಗೆ ಮಾರುತಿ ಅಂದ್ರೆ ತುಂಬಾ ಕಡಿಮೆ ಲೋ ಮೇಂಟೆನೆನ್ಸ್ ಅಂತಾರೆ. ಅದಕ್ಕೋಸ್ಕರ ನಾನು ಗಾಡಿ ತಗೊಂಡ್ಬಂದಿದ್ದೀನಿ, ಮಾರುತಿ ಸುಜುಕಿ ವ್ಯಾಗನರ್. ಇದು ದಿಲ್ಲಿ ರಿಜಿಸ್ಟ್ರೇಷನ್. ನಿಮಗೆ ಇದು ಕೂಡ ನಾನು ಕರ್ನಾಟಕ ಮಾಡಿಸ್ಕೊಡ್ತೀನಿ. NOC ಬೇಕಾದ್ರೂ NOC ತೆಕ್ಕೊಡ್ತೀನಿ, ಕೆ ಮಾಡಿಸ್ಕೊಡಿ ಅಂದ್ರೂ ಕೆ ಮಾಡಿಸ್ಕೊಡ್ತೀನಿ ಸರ್. ಇದು ಸೊ ಇದ್ರದ್ದು ಫೀಚರ್ಸ್ ಅಂತ ಬಂತಂದ್ರೆ ಏನೇನಿದೆ ಸರ್? ಇದು ಫೀಚರ್ಸ್ ಬಂದು LXi ವೇರಿಯಂಟ್. ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ, AC ಬರುತ್ತೆ. ಪವರ್ ವಿಂಡೋ ಬರುತ್ತಾ? ಯಾಕಂದ್ರೆ LXi ಗೆ ಪವರ್ ವಿಂಡೋಸ್ ಬರಲ್ಲ, VXi ಗೆ ಪವರ್ ವಿಂಡೋ ಬರುತ್ತೆ. ಇದು LXi ಟಾಪ್ ಎಂಡ್, LXi ಮಿಡ್ ವೇರಿಯಂಟ್. ಹೌದು ಸರ್, ಇದು LXi. ಅದಕ್ಕೋಸ್ಕರ ನಿಮಗೆ ಪವರ್ ವಿಂಡೋ ಬರಲ್ಲ, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ. ಸೊ ಪವರ್ ಸ್ಟೇರಿಂಗ್, AC ಬರುತ್ತೆ. ಫೀಚರ್ಸ್ ವಿಷಯಕ್ಕೆ ಬಂತಂದ್ರೆ ಅಂಡ್ ಗಾಡಿನೂ ಅಷ್ಟೇ ನೋಡ್ತಾ ಇರ್ಬೋದು, ಗಾಡಿ ಕಂಡೀಷನ್ ನೀಟಾಗಿದೆ. ಅಂಡ್ ಇದನ್ನ ಯಾರಾದ್ರೂ ಹೊಸದಾಗಿ ಕಲಿತಿರೋರು ಅಥವಾ ಹಳ್ಳಿ ಕಡೆ ಒಂದು ಗಾಡಿ ಬೇಕು, ಚಿಕ್ಕದಾಗ ಪುಟ್ಟದಾಗ ಗಾಡಿ ಮನೆಗೆ ಅಂತ ಇತ್ತು ಅಂದ್ರೆ ಅಂತವ್ರು ಇದನ್ನ ನೀಟಾಗಿ ತಗೊಂಡೋಗಿ ಯೂಸ್ ಮಾಡ್ಕೊಬಹುದು ಗಾಡಿನ. ಕಣ್ ಮುಚ್ಕೊಂಡು ಸರ್, ಲೋ ಮೇಂಟೆನೆನ್ಸ್ ಸರ್, ಲೋ ಬಜೆಟ್ ಅಲ್ಲೂ ನಿಮ್ಗೆ ಕೊಡ್ತೀನಿ ಸರ್. ಇದು ಪ್ರೈಸ್ ಕೇಳ್ಕೊಂಡ್ರೆ ನೀವೇ ಶಾಕ್ ಆಗ್ತೀರಾ. ಆ ಬಜೆಟ್ ಅಲ್ಲಿ ಈ ಗಾಡಿ ಕೊಡ್ತೀನಿ. ಸೊ ಹಂಗಾದ್ರೆ ಬಜೆಟ್ ಎಷ್ಟು ಸರ್ ಈ ಗಾಡಿ? ಸರ್ ಇದು ಪ್ರೈಸ್ ನಾವು 2009 ಮಾಡಲ್ ಸಿಂಗಲ್ ಓನರ್ 67,000 ಕಿಲೋಮೀಟರ್ ಡ್ರೈವರ್ ಆಗಿರೋದು, 100% ಒರಿಜಿನಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ವಿತ್ NOC ನಿಮ್ಗೆ 145 ಕ್ಲೋಸ್ ಮಾಡ್ತೀವಿ. ಸೊ 145 ಗೆ ವಿತ್ NOC ಗಾಡಿನ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತಂದ್ರೆ ಅಂಡ್ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ, ಅದು 67 ಕಿಲೋಮೀಟರ್ಸ್ ಓಡಿದೆ ಗಾಡಿ. ಅಂಡ್ ನಿಮ್ಗೆ ಗಾಡಿ ಮಾತ್ರ ನೀವು ಇನ್ನ 1 ಲಕ್ಷ 2 ಲಕ್ಷ ಓಡಿಸಿದ್ರು ಗಾಡಿ ಮೇಂಟೆನೆನ್ಸ್ ಫ್ರೀ ಮತ್ತೆ ಈಸಿ ಟು ಮೇಂಟೈನ್. ಗಾಡಿಲಿ ಏನೋ ಅಂತ ದೊಡ್ಡ ಪ್ರಾಬ್ಲಮ್ ಬರಲ್ಲ, ಏನಿಲ್ಲ ಗಾಡಿ. ಯಾಕಂದ್ರೆ ನಾವು ಇಟ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ಯಾವ್ದೇ ಒಂದು ಗಾಡಿ. ನೀವು ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂಡ್ ಪೇಂಟ್ ಸಹ ಎಲ್ಲೂ ಹೋಗಿದೆ ಅಥವಾ ಪೇಂಟ್ ಏನು ಪ್ರಾಬ್ಲಮ್ ಇದೆ ಅನ್ನೋ ತರ ಇಲ್ಲ. ಗಾಡಿನ ಎಷ್ಟು ನೀಟಾಗಿ ತಂದು ಇಟ್ಟಿದ್ದಾರೆ ಅಂದ್ರೆ ನೋಡ್ತಾ ಇರ್ಬೋದು ನೀವು, ಇಲ್ಲಿಂದಾನೇ ಕಾಣಿಸುತ್ತೆ ಗಾಡಿ. ಸೊ ವಿತ್ NOC ನಿಮ್ಗೆ 145 ಅಲ್ಲ ಸರ್? 145 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಕರ್ನಾಟಕ ರಿಜಿಸ್ಟ್ರೇಷನ್ ಆಯ್ತು ಅಂದ್ರೆ ಕೆ ಮಾಡಿಸ್ಕೊಂಡ್ರೆ 190 ಕೊಟ್ಬಿಡಿ ಸರ್. ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ಬಂದ್ರೆ 190 ಕ್ಲೋಸ್ ಮಾಡ್ಬೋದು. ಸೊ 190 ನಿಮ್ಗೆ ವ್ಯಾಗನರ್ ಸಿಗ್ತಾ ಇದೆ, ಅದನ್ನು ಮಿಡ್ ವೇರಿಯಂಟ್ ವ್ಯಾಗನರ್ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಮಾತ್ರ ಸಕ್ಕತ್ತಾಗಿದೆ ಗಾಡಿ. ನೀವು ಒಂಚೂರು ಪ್ರಾಬ್ಲಮ್ ಇಲ್ಲ ಗಾಡಿ. ನೋಡ್ತಾ ಇರ್ಬೋದು ಇಂಟೀರಿಯರ್ ಅಷ್ಟೇ. ಗಾಡಿ ಕಂಪ್ನಿ ಫಿಟೆಡ್ ಏನ್ ಆಕ್ಸೆಸರೀಸ್ ಇದೆ ಸೇಮ್ ಅದೇ ಆಕ್ಸೆಸರೀಸ್ ಎಲ್ಲ ಬಂದಿದೆ. ಹೌದು ಸರ್, ಅದೇ ಕಂಪ್ನಿ. ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಅದು ಏನು ಮಾಡ್ಸಿಲ್ಲ. ಏನ್ ಕಂಪ್ನಿ ಫಿಟೆಡ್ ಇದೆ ಅದೇ ಕಂಪ್ನಿ ಫಿಟೆಡ್ ಒಳಗಡೆನೂ ಇದೆ, ಏನು ಚೇಂಜಸ್ ಮಾಡ್ಸಿಲ್ಲ. ಅಂಡ್ ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್? ಹೌದು ಸರ್, ಇದರಲ್ಲಿ ಪೆಟ್ರೋಲ್ ವೇರಿಯಂಟ್ ಮಾತ್ರ ಬರುತ್ತೆ. ಇದು CNG ಮತ್ತೆ LPG ಬರುತ್ತೆ, ಇದು ಪೆಟ್ರೋಲ್ ಓನ್ಲಿ. ಓಕೆ, ಇದು ಪೆಟ್ರೋಲ್ ವೇರಿಯಂಟ್. ಸೊ ನೆಕ್ಸ್ಟ್ ಗಾಡಿ ಯಾವ್ದು ಸರ್ ತೋರಿಸಿ? ನೆಕ್ಸ್ಟ್ ಗಾಡಿ ಬಂದು ನಮ್ಮ ಹತ್ರ ಚವರ್ಲೆಟ್ ಬೀಟ್ ಇದೆ ಸರ್. ನೀವು ಎಲ್ಲಾರು ಫಸ್ಟ್ ಬಿ ಅನ್ಬೋದು ಇದನ್ನ. ಹೌದು, ಚವರ್ಲೆಟ್ ಬೀಟ್. ಫಸ್ಟ್ ಚವರ್ಲೆಟ್ ಕಂಪ್ನಿ ಕೇಳಿದ ತಕ್ಷಣ ನೀವು ಕ್ಲೋಸ್ ಆಗ್ಬಿಟ್ಟಿದೆ ಸರ್. ಕಂಪ್ನಿ ಕ್ಲೋಸ್ ಆಗಿದೆ, ಇದು ಸರ್ವಿಸ್ ಯಾರು ಮಾಡ್ತಾ ಇಲ್ಲ, ನೀವು ಪ್ರೈಸಿಂಗ್ ಜಾಸ್ತಿ ಹೇಳ್ತಾ ಇದೀರಾ, ಅದು ಹೇಳ್ತಿದ್ದೀರಾ. ಈ ಗಾಡಿ ಬಂದ್ ನೋಡಿ ಸರ್, 100% ಅದೇ ಏನ್ ಮಾರ್ಕೆಟ್ ವ್ಯಾಲ್ಯೂ ಇದೆ ಸರ್ ಅದಕ್ಕಿಂತ ಕಡಿಮೆ ಬಜೆಟ್ ಅಲ್ಲಿ ಈ ಗಾಡಿ ಕೊಡ್ತೀನಿ ನಾನು.
ಸೊ ಹಂಗಾದ್ರೆ ಏನಿದೆ ಸರ್ ಇದ್ರ ಬಡ್ಜೆಟ್? ಸರ್ ಇದು 2010 ಮಾಡಲ್ ಸೆಕೆಂಡ್ ಓನರ್, 67,000 ಕಿಲೋಮೀಟರ್ ಡ್ರೈವನ್ ಆಗಿದೆ. B2 LT ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ಮಾತಾಡ್ಬೇಕಂದ್ರೆ ನಿಮಗೆ 13-12 ಗಂಟೆ ಸಿಟಿಯಲ್ಲಿ ಬರುತ್ತೆ, ಹೈವೇದಲ್ಲಿ ಒಂದು 14-15 ನಿಮ್ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಪ್ರೈಸ್ ನಾವು ಕೋಟ್ ಮಾಡಿದ್ರು 250. ಜಾಸ್ತಿ ಆಯ್ತು ಅನ್ಕೋಬೇಡಿ ಸರ್, ನಾನು ಇನ್ನೂ ಕಡಿಮೆ ಮಾಡ್ತೀನಿ. ಇದು ಪ್ರೈಸ್ ಬಂದು ಫೈನಲ್ ಪ್ರೈಸ್ ನಿಮ್ ಚಾನಲ್ ಹತ್ರ, ನಿಮ್ ಫಸ್ಟ್ ವಿಡಿಯೋ ಮಾಡ್ತಿರೋದು ನಿಮ್ ಚಾನಲ್ ಇಂದ ಯಾರಾದ್ರೂ ಬಂದ್ರೆ 190 ಕ್ಲೋಸ್ ಮಾಡ್ಬೋದು. ಸೊ 190ಗೆ ಚಾರ್ಲೆಟ್ ಬೀಟ್ ಸಿಗ್ತಾ ಇದೆ ಅಂಡ್ ವಿತ್ ಎಲ್ಲಾ ಫೀಚರ್ಸ್ ಇದೆ. ಅಂಡ್ ಗಾಡಿ ಕಂಡೀಷನ್ ಮಾತ್ರ ಏನು ಪ್ರಾಬ್ಲಮ್ ಇಲ್ಲ. ಗಾಡಿಲಿ ಏನೋ ಒಂಚೂರು ಪೇಂಟ್ ಪ್ರಾಬ್ಲಮ್ ಆಗ್ಲಿ ಅಥವಾ ಡೆಂಟ್ಸ್ ಆಗ್ಲಿ ಆಕ್ಸಿಡೆಂಟ್ ಆಗ್ಲಿ ಏನಿಲ್ಲ. ವಿತ್ ಎಲ್ಲಾ ಗಾಡಿನೂ ನಿಮ್ಗೆ ಗಾಡಿ ಶೋರೂಮ್ ಸರ್ವಿಸ್ ರೆಕಾರ್ಡ್ ಸಹ ಸಿಗುತ್ತೆ ನಿಮ್ಗೆ. ಹೌದು, ಗಾಡಿ ಹೇಗೆ ಸ್ಟಾಕ್ ಅಲ್ಲಿ ಏನ್ ಇದೆಯಲ್ಲ ಸೇಮ್ ಫೀಚರ್ಸ್ ಇದೆ. ಏನು ಅಂದ್ರೆ ಏನು ಚೇಂಜಸ್ ಮಾಡ್ಸಿಲ್ಲ ಗಾಡಿಲಿ. ಈಗ ಸ್ಟಾಕ್ ಗಾಡಿ ಶೋರೂಮ್ ಅಲ್ಲಿ ಹೆಂಗ್ ತಗೊಂಡ್ಬರ್ತೀರಾ ಅದೇ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಅದೇ ಕಂಡೀಷನ್ ಅಲ್ಲಿ ನೀವು ಗಾಡಿನ ತಗೊಂಡ್ ಹೋಗ್ಬೇಕು. ಹೌದು ಸರ್, ನಾವು ಬರೇ ತಗೊಂಡ್ಬಂದು ವಾಷಿಂಗ್ ಮತ್ತೆ ರಬ್ಬಿಂಗ್ ಪಾಲಿಶ್ ಇಂಟೀರಿಯರ್ ಕ್ಲೀನ್ ಮಾಡಿಸಿ ಶೋರೂಮ್ ಅಲ್ಲಿ ನಿಂತ್ಕೊಂಡು ಚಕಾಚಕ್ ಅಂತ. ಸೊ ಇನ್ನೊಂದ್ಸತಿ ಈ ಪ್ರೈಸ್ ನ ಹೇಳ್ಬಿಡ್ತೀರಾ ಸರ್ ಗಾಡಿ? ಸರ್ ಇದು ಫೈನಲ್ ಟು ಫೈನಲ್ 190 ಕ್ಲೋಸ್ ಮಾಡ್ಕೊಡ್ತೀವಿ. ಸೊ 190ಗೆ ನಿಮ್ಗೆ ಚಾರ್ಲೆಟ್ ಬೀಟ್ ಸಿಗ್ತಾ ಇದೆ. ಯಾರಾದ್ರೂ ವ್ಯಾಗ್ನರ್ ಸ್ವಲ್ಪ ಔಟ್ಡೇಟೆಡ್ ಅನ್ಸ್ತು, ಸ್ವಲ್ಪ ಮಾಡರ್ನ್ ಲುಕ್ ಇರಬೇಕು ಅಂದ್ರೆ ಇದೆ ನಿಮ್ಗೆ ಆಪ್ಷನ್. ಇದು ಚಾರ್ಲೆಟ್ ಬೀಟ್ ತರ ಕ್ಲಾಸ್ ಮಾಸ್ ಅನ್ನೋ ಹೇಳೋ ತರ 100% ಆ ತರ ಗಾಡಿ ಇದು. ಬರೇ ಏನು ಮಾಡ್ಸಂಗಿಲ್ಲ ಸರ್, ಬರೇ ತಗೊಂಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ತಾ ಇರ್ಬೇಕು, ಆ ಕಂಡೀಷನ್ ಅಲ್ಲಿ ಗಾಡಿ ಇರೋದು. ಸೊ ಫೀಚರ್ಸ್ ವಿಷಯಕ್ಕೆ ಬಂತಂದ್ರೆ ಏನೇನಿದೆ ಸರ್? ಫೀಚರ್ ವಿಷಯ ಫುಲ್ಲಿ ಟಾಪ್ ಎಂಡ್ ಮಾಡೋದು ಸರ್. ನೀವು ನೋಡ್ಕೋಬಹುದು, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಎರಡು ಏರ್ ಬ್ಯಾಗ್ ಬರುತ್ತೆ ಸರ್ ನಿಮ್ ಇದ್ರಲ್ಲಿ. ಡ್ಯೂಯಲ್ ಏರ್ ಬ್ಯಾಗ್ಸ್. ಗಾಡಿ ಇಂಟೀರಿಯರ್ ಅಂತಂದ್ರೆ ಲೆದರ್, ಕಂಪ್ಲೀಟ್ ಆಗಿ ಲೆದರ್ ಸೀಟ್ಸ್ ಇದೆ. ಅಂಡ್ ಡ್ಯೂಯಲ್ ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್ಸ್. ನೆನ್ನೆ ಕೂಡ ವಾಷಿಂಗ್ ಮಾಡಿ ಸರ್ ನೀವು. ನೆನ್ನೆನ ಗಾಡಿ ವಾಶ್ ಆಗಿ ಗಾಡಿ ತುಂಬಾ ಟಾಪ್ ಟು ಬಾಟಮ್ ಎಲ್ಲ ಕ್ಲೀನ್ ಮಾಡಿ, ಪವರ್ ಶೇರಿಂಗ್, ಪವರ್ ವಿಂಡೋ, AC, ಸ್ಟೇರಿಂಗ್ ಮೇಲೆ ಒಂದು ಏರ್ ಬ್ಯಾಗ್ಸ್, ಡ್ಯಾಶ್ ಬೋರ್ಡ್ ಮೇಲೆ ಒಂದು ಏರ್ ಬ್ಯಾಗ್, ಕಂಟ್ರೋಲ್ ಬರುತ್ತೆ ಸರ್, ಮ್ಯೂಸಿಕ್ ಕಂಟ್ರೋಲ್ ಎಲ್ಲ ಹ್ಯಾಂಡ್ ಸ್ಟೇರಿಂಗ್ ಅಲ್ಲೇ ಬರುತ್ತೆ ಕಂಪ್ಲೀಟ್ ಆಗಿ. ಅಂಡ್ ಇದು ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದಿ 2009 ಮಾಡಲ್ ಸಿಂಗಲ್ ಓನರ್ ಮಾಡಲ್. 2009 ಮಾಡಲ್ ಸಿಂಗಲ್ ಓನರ್, 1,08,000 ಒರಿಜಿನಲ್ ಹೊಡಿರೋ ರೆಕಾರ್ಡೆಡ್ ಹೊಡಿದು. ಇದು ಪ್ರೈಸ್ ನಾವು ಕೊಟ್ಟು ಮಾಡಿದ್ರೆ 325. ವಿತ್ NOC ಬೇಕಾದ್ರೂ ಪ್ರೈಸ್ ಹೇಳ್ತೀನಿ ಸರ್, ವಿತ್ KA ಮಾಡಿಸ್ಕೊಡಿ ಅಂದ್ರೂ ಮಾಡಿಸ್ಕೊಡ್ತೀನಿ. ವಿತ್ NOC ಆದ್ರೆ ಎಷ್ಟಾಗುತ್ತೆ ಅಂತ ಹೇಳಿ ಸರ್? ವಿತ್ NOC ನಿಮ್ಗೆ 225 ಕ್ಲೋಸ್ ಮಾಡ್ಬೋದು. ಸೊ 225ಗೆ ವಿತ್ NOC ಗಾಡಿ ಸಿಗ್ತಾ ಇದೆ. ಗಾಡಿ ಡೆಲ್ಲಿದಾದ್ರೂ ನಿಮ್ಗೆ ವಿತ್ NOC ಕ್ಲಿಯರ್ ಆಗಿ ಗಾಡಿನ ಇಲ್ಲಿ ಆರಾಮಾಗಿ ಓಡಿಸ್ಕೊಬಹುದು, ಏನು ಪ್ರಾಬ್ಲಮ್ ಇಲ್ದಿರಂಗೆ. ಅದೇ ಕೆಲವೊಬ್ರು ಕರ್ನಾಟಕ ರಿಜಿಸ್ಟ್ರೇಷನ್ ಬೇಕು ಅಂದ್ರೆ ಅವ್ರಿಗೆ ಎಷ್ಟು ಹೇಳ್ತೀರಾ ಸರ್? ಸರ್ ನಿಮ್ಗೆ ವಿತ್ KA ಮಾಡಿಸ್ಕೊಡಿ ಅಂದ್ರೆ 290ಗೆ ಮಾಡಿಸ್ಕೊಡಿ. ಸೊ 290ಗೆಲ್ಲ ನಿಮ್ಗೆ KA ರಿಜಿಸ್ಟರ್ಡ್ 2019 ಮಾಡಲ್. ಅಂಡ್ ಗಾಡಿನೂ ಅಷ್ಟೇ ಎಲ್ಲೂ ಮುಂಚಿಡ್ತಾ ಇಲ್ಲ, ಎಷ್ಟು ಓಡಿದೆ ಕಮ್ಮಿ ಓಡಿದೆ ಅಂತ ಹೇಳ್ತಾ ಇಲ್ಲ. ಕರೆಕ್ಟ್ ಎಕ್ಸಾಕ್ಟ್ ಗಾಡಿ ಏನ್ ಓಡಿದೆ ಅದೇ ಪ್ರೈಸ್ ಹೇಳ್ತಾ ಇದಾರೆ. ಗಾಡಿ ಅಷ್ಟೇ ನೀಟಾಗಿ ಪೇಂಟಿಂಗ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಗಾಡಿನ ನೀಟಾಗಿ ಅದಕ್ಕೆ ತಂದಿದಾರೆ ಗಾಡಿನ ಅಲ್ಲಿಂದ ಅದೇ ಕಂಡೀಷನ್ ಅಲ್ಲಿ ನೀಟಾಗಿ ರಬ್ ಮಾಡಿ ಪಾಲಿಶ್ ಮಾಡಿ ಗಾಡಿ ನಿಲ್ಸಿದಾರೆ. ಗಾಡಿ ಇಂಟೀರಿಯರ್ ವೈಸ್ ಅಷ್ಟೇ ಕಂಪ್ಲೀಟ್ ಲೆದರ್ ಸೀಟ್ಸ್ ಇದೆ. ಎಲ್ಲೂ ಏನು ಒಂಚೂರು ಸ್ಕ್ರಾಚಸ್ ಆಗ್ಲಿ ಇನ್ನೊಂದಾಗ್ಲಿ ಅಥವಾ ಸೀಟ್ ಕಿತ್ತಾಕಿದ್ದಾರೆ ಅನ್ನೋ ತರ ಏನಿಲ್ಲ ಪ್ರಾಬ್ಲಮ್. ಗಾಡಿ ಕಂಡೀಷನ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಈಗ ನೆಕ್ಸ್ಟ್ ಗಾಡಿಗೆ ಹೋಗೋದಾ? ನೆಕ್ಸ್ಟ್ ಗಾಡಿ ಯಾವ್ದು ಸರ್? ನೆಕ್ಸ್ಟ್ ಗಾಡಿ ಬಂದು ನಮ್ಮ ಹತ್ರ ಇನ್ನೊಂದು Hyundai i20 ಇದೆ ಸರ್. ನೀವು ಫಸ್ಟ್ ತೋರಿಸಿರ್ಬೋದು, ಅದು ಡೀಸೆಲ್ ವೇರಿಯಂಟ್. ಡೀಸೆಲ್ ಬೇಡ ನಿಮಗೆ ಪೆಟ್ರೋಲ್ ಕೊಡಿ ಅಂದ್ರೆ ಪೆಟ್ರೋಲ್ ಮಾಡಲ್ ಪೆಟ್ರೋಲ್ ಇದೆ ಸರ್. ಓಕೆ, ಡೀಸೆಲ್ ಅಲ್ದಾನೆ ಇವ್ರಿಗೆ ನಿಮ್ಮ ಹತ್ರ ಪೆಟ್ರೋಲ್ ಗಾಡಿಗೂ ಸಹ ಅವೈಲೇಬಲ್ ಇದೆ. ಅದು ಸೇಮ್ i20ನೇ ಸರ್. ಅದು ಟಾಪ್ ಎಂಡ್ ನಾವು ನೋಡಿದ್ದು. ಹೌದು. ಸೊ ಇದು ಯಾವ ಮಾಡಲ್ ಸರ್? ಇದು ನಿಮ್ಗೆ ಮಿಡಲ್ ವೇರಿಯಂಟ್ ಬರುತ್ತೆ ಸರ್. 2009 ಮಾಡಲ್. ಇದು ಕೂಡ ನಿಮ್ಗೆ ಮಿಡಲ್ ವೇರಿಯಂಟ್ ಬರುತ್ತೆ. ಮ್ಯಾಗ್ನಾ. ಇದರಲ್ಲಿ ಪವರ್ ಸ್ಟೇರಿಂಗ್ ಮತ್ತೆ 4 ಪವರ್ ವಿಂಡೋ, AC ಬರುತ್ತೆ. ಆಸ್ಟ್ರಾದಲ್ಲಿ ಫುಲ್ಲಿ ಟಾಪ್ ಎಂಡ್, ಬ್ಯಾಕ್ ವೈಫರ್, ಲೆದರ್ ಸಿಟ್, ಬ್ಯಾಕ್ ವೀಲ್ಸ್ ಎಲ್ಲ ಬರುತ್ತೆ. ಇದು ಬೇಸಿಕ್ ವೇರಿಯಂಟ್. ಪವರ್ ಸ್ಟೇರಿಂಗ್, ಸನ್ರೂಫ್ ಒಂದಿಲ್ಲ, 4 ಸನ್ರೂಫ್ ಇಲ್ಲ, ಬ್ಯಾಕ್ ವೈಫರ್ ಇಲ್ಲ, ಏರ್ ಬ್ಯಾಗ್ಸ್ ಇಲ್ಲ, ಬ್ಯಾಕ್ ವೀಲ್ಸ್ ಇಲ್ಲ. ಓಕೆ. ಸೊ ಟಾಪ್ ವೇರಿಯಂಟ್ ಕಿಂತ ಒಂದ್ ವೇರಿಯಂಟ್ ಕೆಳಗೆ ಹೌದು ಅಂದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಮತ್ತೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಸೀಟ್ಸ್. ಹೌದು. ಸಾರಿ, ಎಲೆಕ್ಟ್ರಿಕಲ್ ಇದು ವಿಂಡೋ, ಪವರ್ ವಿಂಡೋ, ಪವರ್ ವಿಂಡೋ 4 ಕೂಡ ಪವರ್ ವಿಂಡೋ ಬರುತ್ತೆ. ಸೊ 4 ಪವರ್ ವಿಂಡೋಸ್ ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ ಸಕ್ಕದಾಗಿದೆ ಗಾಡಿದು. ಅಂಡ್ ಗೋಲ್ಡ್ ಕಲರ್ಸ್ ಆ ಗಾಡಿಲಿ ನಿಮ್ಗೆ ಎದ್ದು ಕಾಣ್ಬಿಡುತ್ತೆ. ನಿಮ್ಗೆ ಈ ತರ ಕಲರ್ಸ್ ಎಲ್ಲ ನಿಮ್ಗೆ ಎಲ್ಲ ಸ್ವಲ್ಪ ಸ್ಕ್ರಾಚಸ್ ಆಗ್ಲಿ ಡೆಂಟ್ಸ್ ಆಗ್ಲಿ ನೀಟಾಗಿ ಎದ್ದು ಕಾಣುತ್ತೆ. ಗಾಡಿ ಲೈನ್ಸ್ ಅಷ್ಟೇ ನೀಟಾಗಿ ಕಾಣ್ತಿದೆ ಗಾಡಿ ಲೈನ್ಸ್ ಅಲ್ಲೆಲ್ಲ. ಅಂಡ್ ಟೈರ್ ವಿಷಯಕ್ಕೆ ಬಂತು ಅಂದ್ರೆ ಗಾಡಿ ಟೈರ್ ಮಿನಿಮಮ್ 70% ಅಂತ ಇದೆ. 80%, 70 to 75% ಆರಾಮಾಗಿದೆ. ಅಂಡ್ ಅಪೋಲೋ ಟೈರ್ಸ್, ಗಾಡಿ ಟೈರ್ಸ್ ಸಹ ನೀಟಾಗಿದೆ ಗಾಡಿದು. ಅಂಡ್ ಇಂಟೀರಿಯರ್ ವಿಷಯಕ್ಕೆ ಬಂತು ಅಂದ್ರೆ ನಾನು ಎಲ್ಲಾ ಗಾಡಿನ ನಾನು ನೋಡ್ದಂಗೆ ಇಂಟೀರಿಯರ್ ಎಷ್ಟೋ ಗಾಡಿಗಳಲ್ಲಿ ಇಂಟೀರಿಯರ್ ಅಷ್ಟು ಚೆನ್ನಾಗಿರಲ್ಲ ಹೇಳ್ಕೊಳ್ಳೋಂಗೆ. ಯಾಕಂದ್ರೆ ಎಲ್ಲ ಒಂದ್ ಕಡೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಅಥವಾ ಸೀಟ್ ಕಿತ್ತಾಕಿರೋದು ಈ ತರ ಏನಾದ್ರು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆದ್ರೆ ಈ ಗಾಡಿಗಳಲ್ಲಿ ನಾವು ನೋಡ್ದಂಗೆ ಈಗ ಎಲ್ಲ ಅಷ್ಟು ಗಾಡಿಲಿ ಇಂಟೀರಿಯರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಎಲ್ಲೂ ಒಂಚೂರು ಪ್ರಾಬ್ಲಮ್ ಇಲ್ಲ. ಗಾಡಿ ಏನ್ ರೆಕಾರ್ಡೆಡ್ ಓಡಿದೆಯಲ್ಲ, ಸೊ ಅದೇ ರೆಕಾರ್ಡ್ ಅಲ್ಲಿ ನಿಮ್ಗೆ ಗಾಡಿ ಕೊಡ್ತಾ ಇದಾರೆ ವಿತ್ ಆಕ್ಸಿಡೆಂಟ್ ಫ್ರೀ ಹೇಳ್ಬೇಕಂದ್ರೆ. ಸೊ ಇವಾಗ ಲಾಸ್ಟ್ ಗೆ ಈ ಗಾಡಿ ಪ್ರೈಸ್ ವಿಷಯಕ್ಕೆ ಬಂತಂದ್ರೆ ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? ವಿತ್ NOC ನಿಮ್ಗೆ 225 ಕ್ಲೋಸ್ ಮಾಡಿಸ್ಕೊಡ್ತೀನಿ ಸರ್. ಸೊ ವಿತ್ NOCಗೆ 225ಗೆ. ಹೌದು. ಅದೇ ಕರ್ನಾಟಕ ರಿಜಿಸ್ಟ್ರೇಷನ್ ಆದ್ರೆ ಗಾಡಿನ ಸರ್ ವಿತ್ KA ಮಾಡಿಸ್ಕೊಡಿ ಅಂದ್ರೆ 285 ಕ್ಲೋಸ್ ಮಾಡಿಸ್ಕೊಡ್ತೀನಿ. ಸೊ 285ಗೆಲ್ಲ ನಿಮ್ಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಸಿಗ್ತಾ ಇದೆ. ಹೌದು. ಅಂಡ್
225 ಅಲ್ಲ ಸರ್ ನೀವು ಹೇಳಿ? 225 ವಿತ್ NOC. ವಿತ್ NOC ನಿಮ್ಗೆ ಗಾಡಿ ಸಿಗ್ತಾ ಇದೆ. ಅಂಡ್ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಯಾರ್ಯಾರು ವಿಡಿಯೋ ನೋಡ್ತಾ ಇದೀರಲ್ಲ, ಟಕ್ ಅಂತ ಬಂದು ಬುಕ್ ಮಾಡ್ಕೊಂಡು ಹೋಗಿ. ನಿಮಗೆ ಇಲ್ಲಿ EMI ಆಪ್ಷನ್ ಸಹ ಅವೈಲೇಬಲ್ ಇದೆ. ಸಿಬಿಲ್ ಸ್ಕೋರ್ 725 ಅಬೋ ಇತ್ತು ಅಂದ್ರೆ 75% ತನಕ 70% ತನಕ EMI 75%. ಅಂಡ್ 800 ಅಬೋ ಇತ್ತು ಅಂದ್ರೆ 0 ಕಾಸ್ಟ್ EMI. ಏನು ಡೌನ್ ಪೇಮೆಂಟ್ ಮಾಡೋದು ಬೇಡ, ಗಾಡಿ ಬಂದು ಟೆಸ್ಟ್ ಡ್ರೈವ್ ಮಾಡಿ ತಗೊಂಡ್ ಹೋಗ್ತಾ ಇರೋದಷ್ಟೇ. EMI ಅಪ್ರೂವ್ ಆಗಿದ ತಕ್ಷಣ. ಸೊ ಇದಿಷ್ಟು ಹೇಳಕ್ ಇಷ್ಟಪಡ್ತೀನಿ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ತಾ ಇರೋ ಅಷ್ಟು ಕಾರ್ಗಳು ಅಷ್ಟೇ ಎಲ್ಲಾನು ಆಕ್ಸಿಡೆಂಟ್ ಫ್ರೀ ಅಂಡ್ ಎಲ್ಲಾನು ಸರ್ವಿಸ್ ರೆಕಾರ್ಡೆಡ್ ಇದ್ದೇ ಇದೆ. ಈಗ ನೆಕ್ಸ್ಟ್ ಗಾಡಿಗೆ ಬರೋದಾದ್ರೆ, ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಫಿಯಟ್ ಲೀನಿಯಾ 2 ನೋಡ್ಬಿಡ್ರಿ. ಇವತ್ತು ಫಿಯಟ್ ಪುಂಟೋ, ಇದು ಕೂಡ ಡೀಸೆಲ್. ಅದು ಸಿಡಾನ್ ಆದ್ರೆ ಇದು ಹ್ಯಾಚ್ಬ್ಯಾಕ್. ಸಿಡಾನ್ ಮನೆ ಹತ್ರ ಜಾಗ ಇಲ್ಲ, ನನಗೆ ನಿಲ್ಸಕ್ಕಾಗಲ್ಲ ಅಂದ್ರೆ ಅದೇ ಮಾಡೆಲ್ ಅಲ್ಲಿ ಅದೇ ಕಂಪ್ನಿಯಲ್ಲಿ ಫಿಯಟ್ ಪುಂಟೋ ತಗೊಳ್ಳಿ ಸರ್. ಮೈಲೇಜ್ ಕೂಡ ಒಳ್ಳೆ ಗಾಡಿ, ಡೀಸೆಲ್ ವೇರಿಯಂಟ್ ಇದೆ. ಓಕೆ, ಇದು ಡೀಸೆಲ್ ವೇರಿಯಂಟ್. ಹೌದು. ಅಂಡ್ ಇದ್ರದ್ದು ಫೀಚರ್ಸ್ ವಿಷಯಕ್ಕೆ ಬಂತಂದ್ರೆ ಏನೇನು ಫೀಚರ್ಸ್? ಇದು ಫಿಯಟ್ ಪುಂಟೋ ಡೈನಾಮಿಕ್ ವೇರಿಯಂಟ್ ಬರುತ್ತೆ. ಪವರ್ ಸ್ಟೇರಿಂಗ್ 4 ಕೂಡ ಪವರ್ ವಿಂಡೋ ಬರುತ್ತೆ. ABS ಬರುತ್ತೆ ಇದು. ಓಕೆ, 4 ಪವರ್ ವಿಂಡೋಸ್, ABS, ಪವರ್ ಸ್ಟೇರಿಂಗ್ ಅಂಡ್ ಕಂಪ್ನಿ ಫಿಟೆಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಿಟ್ರೆ ಹೌದು, ಏರ್ ಬ್ಯಾಗ್ಸ್ ಏನಿಲ್ಲ. ಔಟ್ ಆಫ್ ಮಾರ್ಕೆಟ್ ಇಂದ ಏನು ಮಾಡಿಸಿಲ್ಲ, ಕಂಪ್ನಿಯಲ್ಲಿ ಮೇಂಟೈನ್ ಮಾಡಿರ್ಬೋದು. ಸಿಂಗಲ್ ಓನರ್ ಮೇಂಟೈನ್ ಆಗಿದ್ರೆ 1,16,000 ಒರಿಜಿನಲ್ ಹೊಡಿರೋದು. ಸೊ 1,60,000 ಒರಿಜಿನಲ್ ಗಾಡಿ ಓಡಿರೋದು. 1,16,000 ಒರಿಜಿನಲ್ ಕಿಲೋಮೀಟರ್ ಡ್ರೈವನ್ ಆಗಿದೆ. 2013 ಮಾಡಲ್, ಸಿಂಗಲ್ ಓನರ್. ಇದು ಪ್ರೈಸ್ ನಾವು ಕೋಟ್ ಮಾಡ್ತಿರೋದು 325. ಸೊ 325 ಇದರದ್ದು ಪ್ರೈಸ್ ಕೊಟ್ ಮಾಡ್ತಾ ಇರೋದು. ಎಕ್ಸಾಕ್ಟ್ ಆಗಿ ಹೇಳ್ತಾ ಇದಾರೆ. ನಮ್ಮ ವೀಕ್ಷಕರ ಕಡೆಯಿಂದ ಬಂದ್ರು ಅಂದ್ರೆ ಏನ್ ಪ್ರೈಸ್? ನಿಮ್ ಚಾನಲ್ ಅಲ್ಲಿ ಫಸ್ಟ್ ವಿಡಿಯೋ ಮಾಡ್ತಿರೋದು. ನಿಮ್ ವೀಕ್ಷಕರಿಂದ ಯಾರಾದ್ರೂ ಫಸ್ಟ್ ಬಂದ್ರೆ ಇದು ಫೈನಲ್ ಟು ಫೈನಲ್ ನಿಮ್ಗೆ 285 ಮಾಡಿಸ್ತೀವಿ. ಸೊ 285 ನೋಡ್ತಾ ಇರಬಹುದು ಎಷ್ಟು ಹ್ಯೂಜ್ ಡಿಫರೆನ್ಸ್ ಇದೆ. 325 ಇಂದ 285 ಗೆ ಬೆಸ್ಟ್ ಆಫರ್ ಸರ್. 50 ತನಕ ನಿಮ್ಗೆ ಕಮ್ಮಿ ಮಾಡಿದ್ದಾರೆ. ಯಾರ್ಯಾರು ಚಾನಲ್ ನೋಡ್ಕೊಂಡು ಬೇಗ ಬಂದು ಬುಕ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಈಸಿಯಾಗಿ ಬೇಗ ಲೋನ್ ಪ್ರೊಸೆಸ್ ಮುಗಿಸಿ ನಿಮ್ಗೆ ಗಾಡಿನ ಅಷ್ಟು ಬೇಗ ಅಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹ್ಯಾಂಡ್ ಓವರ್ ಮಾಡಕ್ ಟ್ರೈ ಮಾಡ್ತಾರೆ ಗಾಡಿನ. ಹೌದು ಸರ್. ಗಾಡಿ ಕಂಡೀಷನ್ ಅಷ್ಟೇ ನೀಟಾಗಿದೆ, ನೋಡ್ತಾ ಇರ್ಬೋದು. ಎಲ್ಲೂ ಇದಿಲ್ಲ. ಯಾಕಂದ್ರೆ ಪ್ರತಿದಿನ ಅವ್ರ ಗಾಡಿನ ನೀಟಾಗಿ ವಾಶ್ ಮಾಡಿ ನಿಲ್ಲಿಸ್ತಾರೆ, ನೀಟಾಗಿ ಡೀಟೇಲ್ ಆಗಿ ವಾಶ್ ಮಾಡಿ. ಅಂಡ್ ಎವ್ರಿ ಗಾಡಿನ ಅವ್ರು ನೀಟಾಗಿ ಕೇರ್ ತಗೊಳ್ತಾರೆ ಪ್ರತಿಯೊಂದು ಗಾಡಿ ನಿಂತಿರೋ ಗಾಡಿಗಳಲ್ಲಿ. ಹೌದು. ಸೊ ನೆಕ್ಸ್ಟ್ ಗಾಡಿ ಯಾವ್ದು ಸರ್ ತೋರಿಸ್ತಾರೆ? ನೆಕ್ಸ್ಟ್ ಗಾಡಿ ನಿಮ್ಗೆ ಹಂಗೆ ನೋಡ್ತಾ ಇದ್ರೆ ಹೋಂಡಾ ಸಿಟಿ ಇದೆ ಸರ್. ಅವಾಗ್ಲೇ ಒಂದು ಹೋಂಡಾ ಸಿಟಿ ನೋಡಿದ್ರೆ ಅದು ಕಲರ್ ಇಷ್ಟ ಆಗಿಲ್ಲ ನನಗೆ, ಬೇಡ ಆ ಕಲರ್ ಬಿಡ್ಬೇಡಿ ಅಂದ್ರೆ ಗೋಲ್ಡ್ ಕಲರ್ ಇದೆ ನನ್ನ ಹತ್ರ. ನೋಡ್ತಾ 5 ಸ್ಟಾರ್ ಕಲರ್ ರ್ಯಾಪರ್ ಬರುತ್ತಲ್ಲ ಆ ಕಲರ್ ತರ ಒಂದು ಕಾರ್ ಇದೆ. ನೀವು ಬಂದು ತಗೊಂಡು ಹೋಗ್ಬೋದು. ಇದು ಕೂಡ 2009 ಮಾಡಲ್ ಗಾಡಿ, ಹೋಂಡಾ ಸಿಟಿ, IV ಟೆಕ್, SMT. ಇದು ನಿಮ್ಗೆ ಫೀಚರ್ಸ್ ಹೇಳ್ಬೇಕಾದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಪ್ಯಾಕ್ಸ್ ವಿತ್ ಮ್ಯಾಗ್ವಿಲ್ಸ್ ಬಿಟ್ಟು ಟಾಪ್ ಎಂಡ್ ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ ಅಲ್ಲಿ ಏನೇನ್ ಫೀಚರ್ಸ್ ಇದೆ ಎಲ್ಲ ಬರುತ್ತೆ ಎಕ್ಸೆಪ್ಟ್ ಮ್ಯಾಗ್ವಿಲ್ಸ್ ಅಂತ ಹೇಳ್ತಾ ಇದಾರೆ. ಮ್ಯಾಗ್ವಿಲ್ಸ್ ಅಂದ್ಬಿಟ್ಟು ಗಾಡಿಲಿ ಎಲ್ಲಾ ಫೀಚರ್ಸ್ ಲೋಡೆಡ್ ಇದೆ ಗಾಡಿನ. ಅಂಡ್ ಗಾಡಿ ಸ್ವಲ್ಪ ಡೆಲ್ಲಿ ರಿಜಿಸ್ಟ್ರೇಷನ್ ಆಗಿರೋದಕ್ಕೆ ವಿತ್ NOC ಆದ್ರೆ ಏನು ಪ್ರೈಸ್ ಹೇಳ್ತಿದೆ? ವಿತ್ NOC ಆದ್ರೆ ನಿಮಗೆ 225 ಕ್ಲೋಸ್ ಮಾಡ್ಕೊಡ್ತೀವಿ. ಸೊ 225 ಗೆ ವಿತ್ NOC. ಅದೇ ಕರ್ನಾಟಕ ರಿಜಿಸ್ಟ್ರೇಷನ್ ಅದೇ ಕೆ ಮಾಡಿಸ್ಕೊಡಿ ಅಂದ್ರೆ ನಿಮ್ಗೆ 285 ಕ್ಲೋಸ್ ಮಾಡ್ಕೊಡ್ತೀವಿ. ಸೊ 285 ಗೆ 285 ಗೆ ನಿಮ್ಗೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ನಿಮ್ಗೆ ಸಿಗುತ್ತೆ. ನೋಡ್ತಾ ಇರ್ಬೋದು ಡೆಲ್ಲಿ ರಿಜಿಸ್ಟ್ರೇಷನ್. ಗಾಡಿ ಕಂಡೀಷನ್ ಅಷ್ಟೇ ಎಷ್ಟು ನೀಟಾಗಿದೆ ಅಂದ್ರೆ ಎಲ್ಲೂ ಒಂಚೂರು ಸ್ಕ್ರಾಚಸ್ ಆಗ್ಲಿ, ಡೆಂಟ್ಸ್ ಆಗ್ಲಿ ಎಲ್ಲ ಆಕ್ಸಿಡೆಂಟ್ ಫ್ರೀ ಆಗಿದೆ ಗಾಡಿ. ಇಂಟೀರಿಯರ್ ಅಷ್ಟೇ ಸ್ಟಾಕ್ ಅಲ್ಲಿ ಏನ್ ಗಾಡಿ ಇಂಟೀರಿಯರ್ ಇದೆಲ್ಲ ಸೇಮ್ ಅದೇ ಇಂಟೀರಿಯರ್ ಇದೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗ್ಲಿ ಅಥವಾ ಪವರ್ ವಿಂಡೋಸ್ ಆಗ್ಲಿ, ಲೆದರ್ ಸೀಟ್ಸ್ ಆಗ್ಲಿ ಎಲ್ಲಾನು ನೀಟಾಗಿದೆ. ರೂಫ್ ಲೈನ್ ಇತ್ತು, ಏನು ಒಂಚೂರು ಸ್ಕ್ರಾಚಸ್ ಇಲ್ಲ, ಏನಿಲ್ಲ. ಗಾಡಿ ಕಂಡೀಷನ್ ಮಾತ್ರ ಮಿಂಟ್ ಆಗಿದೆ, ನೋಡ್ತಾ ಇರ್ಬೋದು. ಟಾಪ್ ಟು ಬಾಟಮ್ A1 ಕಂಡೀಷನ್ ಅಲ್ಲಿ ಸರ್. ತಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ತಾ ಇರ್ಬೇಕು. ಬರೋದು ನೀವು ಟೆಸ್ಟ್ ಡ್ರೈವ್ ಮಾಡಿ, ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೆ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ತಗೊಂಡು ಹೋಗ್ತಾ ಇರೋದಷ್ಟೇ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ಲಾಸ್ಟ್ ಇನ್ನೊಂದ್ಸತಿ ನೆನ್ಪು ಮಾಡ್ತೀನಿ, ಯಾರಾದ್ರೂ ಹೊಸದಾಗಿ ನೋಡ್ತಿರೋರ್ಗೆ ಇಲ್ಲಿ EMI ಆಪ್ಷನ್ ಸಹ ಇದೆ ಇವ್ರ ಹತ್ರ. ಸೊ ಯಾರ್ಯಾರು ಗಾಡಿ ತಗೊಬೇಕು ಅಥವಾ ಅವ್ರ ಹತ್ರ ಫುಲ್ ಕ್ಯಾಶ್ ಇಲ್ಲ, ಬಡ್ಜೆಟ್ ಇಲ್ಲ, ಆದ್ರೆ EMI ಮಾಡಿಸ್ಕೊಂಡು ತಗೊಬೇಕು ಅನ್ನೋ ಯೋಚನೆ ಮಾಡ್ತಿರೋರ್ಗೆ ಇಲ್ಲಿ EMI ಆಪ್ಷನ್ ಸಹ ಇದೆ. ಸೊ ಸಿಬಿಲ್ ಸ್ಕೋರ್ ಬಗ್ಗೆ ಹೇಳೋದಿತ್ತು ಅಂದ್ರೆ 750 ಅಬೋ ಇತ್ತು ಅಂದ್ರೆ ಅವ್ರಿಗೆ 70% ತನಕ EMI ಆಗುತ್ತೆ. ಅದೇ 800 ಅಬೋ ಇತ್ತು ಅಂದ್ರೆ 0% ಡೌನ್ ಪೇಮೆಂಟ್. ಗಾಡಿ ನಿಮ್ಗೆ ಆರಾಮ್ಸೆ ಬಂದು ಟೆಸ್ಟ್ ಡ್ರೈವ್ ಮಾಡಿ ತಗೊಂಡೋಗಿ ಅಂತ ಹೇಳ್ತೀನಿ ಗಾಡಿನ. ಖಂಡಿತ. ಸೊ ಇವಾಗಷ್ಟೇ ಜಸ್ಟ್ ನಿಮ್ಗೋಸ್ಕರ ವಿಡಿಯೋ ಮಾಡ್ಬೇಕಾದ್ರೆ ಈಗ ಒಂದು ಫ್ರೆಶ್ ಆಗಿ ನೀಟಾಗಿ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ವಾಶ್ ಆಗಿ ಪೇಂಟ್ ಆಗಿ ಎಲ್ಲಿ ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ಪೇಂಟ್ ಆಗಿ ನೀಟಾಗಿ ರೆಡಿಯಾಗಿ ಒಂದು ಬ್ಲ್ಯಾಕ್ ಕಲರ್ ಸ್ವಿಫ್ಟ್ ಕಾರ್ ಬಂದಿದೆ. ಸೊ ಅವ್ರನ್ನೇ ಕೇಳೋದ ಗಾಡಿ ಬಗ್ಗೆ ಹೇಳಿ ಸರ್. ಗಾಡಿ ಯಾವ ಮಾಡಲ್? ಗಾಡಿ ಇದು 2010 ಮಾಡಲ್ ಶಿಫ್ಟ್ ZXi ವೇರಿಯಂಟ್, ಬ್ಲಾಕ್ ಬಿಡಿ ಅಂತೀವಿ ಸರ್. ಇದು ಬ್ಲಾಕ್ ಕಲರ್, ಪಾಲಿಶಿಂಗ್ ಆಗಿ ರಬ್ಬಿಂಗ್ ಪಾಲಿಶು, ವಾಷಿಂಗು, ಇಂಟೀರಿಯರ್ ಕ್ಲೀನು ಎಲ್ಲ ಆಗಿ ಜಸ್ಟ್ ಬಂದು ನಿಂತಿರೋದ್ ಗಾಡಿ. ನಿಮ್ ಮುಂದೆನೆ ಬಂದಿರೋದ್ ಗಾಡಿ. ಹೌದು, ನಾನೇ ನೋಡ್ತಾ ಇದ್ದೀನಿ ಗಾಡಿ ಜಸ್ಟ್ ಕಂಪ್ಲೀಟ್ ಆಗಿ ರೆಡಿ ಆಗಿ ಬಂದಿದೆ. ಗಾಡಿ ಫ್ರೆಶ್ ಪೇಂಟ್ ಶೋರೂಮ್ ಅಲ್ಲಿ ಹೇಗ್ ಪೇಂಟ್ ಆಗಿ ಬರುತ್ತೋ ಆ ರೇಂಜ್ ಪೇಂಟ್ ಆಗಿ ನೀಟಾಗಿ ಗಾಡಿ ರೆಡಿ ಆಗಿದೆ. ಸೊ ಗಾಡಿ ಯಾವ ವೇರಿಯಂಟ್ ಸರ್? ಪೆಟ್ರೋಲ್ ಡೀಸೆಲ್? ಟಾಪ್ ಎಂಡ್ ವೇರಿಯಂಟ್ ZXi ಟಾಪ್ ಪೆಟ್ರೋಲ್ ವೇರಿಯಂಟ್, 2010 ಮಾಡಲ್ ಶಿಫ್ಟ್, ಸೆಕೆಂಡ್ ಓನರ್, ZXi ಪ್ಲಸ್ ZXi ವಿತ್ ಏರ್ ಬ್ಯಾಗ್ಸ್, ಮ್ಯಾಗ್ವಿಲ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಟಾಪ್ ಟು ಬಾಟಮ್ A1 ಗಾಡಿ ಕಂಡೀಷನ್ ಅಲ್ಲಿ ಗಾಡಿ ಇದೆ ಸರ್.
ಇದು ಪ್ರೈಸ್ ನಾವು ಕೋಟ್ ಮಾಡ್ತಿರೋದು 325 ವಿತ್ NOC ಬೇಕಾದ್ರೂ ಮಾಡಿಸ್ಕೊಡ್ತೀನಿ, ವಿತ್ ಕೆ ಮಾಡಿಸ್ಕೊಡ್ತೀನಿ, ವಿತ್ NOC ನಿಮ್ಗೆ 240 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಸೊ ವಿತ್ NOC ಆದ್ರೆ 240 ಗೆಲ್ಲ ಕ್ಲೋಸ್ ಆಗ್ತಾ ಇದಾರೆ, ಕ್ಲೋಸ್ ಮಾಡ್ತಾ ಇದಾರೆ 240 ಗೆಲ್ಲ ವಿತ್ NOC. ಅದೇ DL ಇಂದ ಕೆ ರಿಜಿಸ್ಟ್ರೇಷನ್ ಬೇಕಂದ್ರೆ 320 ಗೆಲ್ಲ ಫೈನಲ್. ವಿತ್ ಕೆ ಮಾಡಿಸ್ಕೊಡ್ಬೇಕಂದ್ರೆ 295 ಕ್ಲೋಸ್ ಮಾಡ್ಬೋದು. ಸೊ 295 ಗೆ, ಸಾರಿ ನಾನೇ ಪ್ರೈಸ್ ತಪ್ಪು ಹೇಳಿದೆ, 295 ಗೆಲ್ಲ ನಿಮ್ಗೆ ಗಾಡಿ ಕೆ ರಿಜಿಸ್ಟ್ರೇಷನ್ ಆಗಿ ಗಾಡಿ ನಿಮ್ಮ ಕೈ ಹ್ಯಾಂಡ್ ಓವರ್ ಆಗುತ್ತೆ. ಅಂಡ್ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಮಾತ್ರ. ನಾನೇ ಇವಾಗ ಜಸ್ಟ್ ಬಂದು ನಿಂತ್ಕೊಳ್ತು ಗಾಡಿ. ಸೊ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೆ ಗಾಡಿನ ನೋಡ್ತಾ ಇರ್ಬೇಕಾದ್ರೆ ಗಾಡಿ ಕಂಡೀಷನ್ ಮಾತ್ರ ಎಲ್ಲೂ ಒಂಚೂರು ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಗಾಡಿ ಸಹ ಟಾಪ್ ಅಂಡ್ ವೇರಿಯಂಟ್ 2006 ಮಾಡಲ್ ಅಲ್ಲ ಸರ್? 2010 ಮಾಡಲ್ ಸರ್. ಸಾರಿ 2010 ಮಾಡಲ್ ಗಾಡಿ. ಗಾಡಿ ಕಂಡೀಷನ್ ಮಾತ್ರ ಎಲ್ಲೂ ಅಂದ್ರೆ ಒಂಚೂರು ಪ್ರಾಬ್ಲಮ್ ಇಲ್ಲ. ಗಾಡಿಲಿ ಆಕ್ಸಿಡೆಂಟ್ ಫ್ರೀ ಇದೆ. ಗಾಡಿ ಪೇಂಟು ಅಷ್ಟೇ ಕಂಪ್ಲೀಟ್ ಆಗಿ ಬಫಿಂಗ್ ಆಗಿ ಕ್ಲೀನ್ ಆಗಿ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡ್ ಬಂದಿದ್ದಾರೆ. ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಇಷ್ಟೆಲ್ಲ ಗಾಡಿ ನಿಮ್ಗೆ ತೋರಿಸಿದೀನಿ ಅಂದ್ರೆ ನಿಮ್ಗೆ ಒಂದು ಗೊತ್ತಾಗಿರ್ಬೇಕು, ಈಗ ಒಂದು ಐಡಿಯಾ ಬಂದಿರಬೇಕು ಎಲ್ಲಿಗೆ ಬರ್ಬೇಕು ಗಾಡಿ ಅಂತ ತಗೋಬೇಕಂದ್ರೆ. GS ಕಾರ್ ವರ್ಲ್ಡ್ ಇದಿರೋದು ಜಯನಗರದಲ್ಲಿ, ನಿಮ್ಯಾನ್ಸ್ ಬ್ಯಾಕ್ ಸೈಡ್ಗೆ ವೆರ್ಲಾ ಫಾರ್ಮೆ ಅಂತ ಒಂದು ಫಾರ್ಮಸ್ಯೂಟಿಕಲ್ ಶಾಪ್ ಇದೆ, ಅದ್ರ ಆಪೋಸಿಟ್. ಅಂಡ್ ನಿಮ್ಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಪಿಂಗ್ ಮಾಡಿರ್ತೀನಿ. ಸೊ ಆ ಡಿಸ್ಕ್ರಿಪ್ಷನ್ ನೀವು ಜಸ್ಟ್ ಒಂದು ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿಗೆ ಗೂಗಲ್ ಮ್ಯಾಪ್ ಗೊತ್ತಾಗ್ಬಿಡುತ್ತೆ. ಹೌದು ಸರ್. ಸೊ ನೋಡಿದ್ರಲ್ಲ ಎಷ್ಟು ವೆರೈಟಿ ಕಾರ್ಸ್ ನಿಮ್ಗೆ ತೋರಿಸಿದ್ರು, ಮತ್ತೆ ಎಷ್ಟೆಲ್ಲ ಆಪ್ಷನ್ಸ್ ಇದೆ ಅವ್ರ ಹತ್ರ ಅಂತ ಹೇಳಿದ್ರು. ಒಂದು ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಇದೆ, ಡೀಸೆಲ್ ಬೇಕಂದ್ರೆ ಡೀಸೆಲ್ ಇದೆ, ಟಾಪ್ ಎಂಡ್ ಬೇಕಂದ್ರೆ ಟಾಪ್ ಎಂಡ್ ಇದೆ, ಮಿಡ್ ವೇರಿಯಂಟ್ ಬೇಕಂದ್ರೆ ಮಿಡ್ ವೇರಿಯಂಟ್ ಇದೆ ಅಂತ ತುಂಬಾ ಆಪ್ಷನ್ಸ್ ತೋರಿಸಿದ್ರು ನಿಮ್ಗೆ. ಸೊ ಇದಿಷ್ಟು ಅಲ್ದೇನೆ ನಿಮ್ಗೆ ಲೋನ್ ಆಪ್ಷನ್ಸ್ ಇದೆ ಅಂತಾನೆ ಹೇಳಿದ್ರು. ಲೋನ್ ಆಪ್ಷನ್ಸ್ ನಿಮ್ಗೆ 2 ತರ ಲೋನ್ ಆಪ್ಷನ್ಸ್ ಇದೆ. ಪರ್ಸನಲ್ ಲೋನ್ ಆಪ್ಷನ್ ಇದೆ, ನೆಕ್ಸ್ಟ್ ಬ್ಯಾಂಕ್ ಲೋನ್ ಆಪ್ಷನ್ಸ್ ಇದೆ ಅಂತಾನೆ ಹೇಳಿದ್ದಾರೆ. ಸೊ ಇದಿಷ್ಟು ನೋಡಿದ್ಮೇಲೆ ನೀನ್ ಯಾಕೆ ತಡ, ನೀವು ಬೇಗ ಅಂದ್ರೆ ಬೇಗ ಬಂದು ನೀವು ತಗೊಬೇಕಾಗಿರೋ ಕಾರ್ಸ್ನ ಯಾವ್ದು ಅಂತ ಬೇಗ ಬುಕ್ ಮಾಡಿದ್ರೆ ನಿಮ್ಗೆ ಒಂದಿನದಲ್ಲಿ ನಿಮ್ಗೆ ಕಾರ್ ಡೆಲಿವರ್ ಮಾಡ್ತಾರೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ನಿಮ್ಗೆ ಯಾವ ಕಾರ್ ಇಷ್ಟ ಆಗಿದೆ ಮತ್ತೆ ಯಾವ ಕಾರ್ನ ನೀವು ತಗೊಂಡಿದ್ದೀರಾ ಇಲ್ಲಿಂದ ಅಂತ ಯಾರಾದ್ರೂ ತಗೊಂಡಿದ್ದವ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.